ಸೊ ಇವತ್ತು ಅಹಂಕಾರವು ಪ್ರೇಮದಲ್ಲಿ ಲಯವಾಗುತ್ತದೆ ಈ ಒಂದು ಹೆಡಿಂಗ್ ಅಲ್ಲಿ. ಸೊ ಇವತ್ತಿಂದು ಸಬ್ಜೆಕ್ಟ್ ಅಲ್ಲಿ ಗುರುಗಳು ಯಾವ ರೀತಿ ಸ್ಟಾರ್ಟ್ ಮಾಡ್ತಾರಂದ್ರೆ, ಏನು ಮಾನಸಿಕ ರೋಗಗಳು ಯಾಕೆ ಬರುತ್ತೆ ಅಂತ. ಮನೆಗಳಲ್ಲಿ ದೊಡ್ಡ ದೊಡ್ಡವರು ಇರ್ತಾರೆ, ಎಷ್ಟು ವಯಸ್ಸಾದ್ರೂ ಅವ್ರದೇ ನಡೀತಾ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಅವ್ರು ಹೇಳ್ದಂಗೆ ನಡೀತಾ ಇರ್ಬೇಕು ಅಂತ. ಕೊನೆಯಲ್ಲಿ ಇನ್ನ ಹಾಸಿಗೆ ಮೇಲೆ ಇದ್ಕೊಂಡು ಕೂಡ ಅವರೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಎಲ್ಲ ಹಾಸಿಗೆ ಮೇಲೆ ನಡೀತಾ ಇರುತ್ತೆ ಅವ್ರಿಗೆ. ಅಲ್ಲಿಂದ ಕೆಳಗಿಳಿದು ನಡೆಯೋ ಸ್ಥಿತಿಯಲ್ಲಿ ಕೂಡ ಇರೋದಿಲ್ಲ. ಅಧಿಕಾರವನ್ನ ಬಿಡೋ ಇಚ್ಛೆಯಲ್ಲಿ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಮಾನಸಿಕ ರೋಗಗಳು ಜಾಸ್ತಿ ಆಗ್ತದೆ ಅಂತ. ಇವ್ರನ್ನ ಟ್ರೀಟ್ ಮಾಡಿದಂತ ಡಾಕ್ಟರ್ಗಳು ಅವ್ರು ಕೂಡ ಅದೇ ತರ ಹೋಗ್ಬಿಡ್ತಾರೆ. ಒಂದು 15-20 ವರ್ಷ ಏನೋ ಒಬ್ಬರು ಸೈಕಾಲಜಿಸ್ಟ್ ಗುರುಗಳ ಹತ್ರ ಬಂದಿದ್ರು. ಗುರುಜಿ, ನನ್ನ ಕೈಲ ಎಲ್ಲ ಬಂದು ನನ್ನ ಮೇಲೆ ಹಾಕ್ತಾರೆ, ಅವ್ರ ಪ್ರೆಷರ್ ಎಲ್ಲ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅಂತ. ಸೈಕಾಲಜಿಸ್ಟ್ ಅಲ್ಲ ಅವರು ಒಬ್ರು ಏನೋ ಈ ತರ ಜ್ಯೋತಿಷ್ಯ ಎಲ್ಲ ಹೇಳ್ತಾರಲ್ಲ ಆತರ ಅವ್ರು. ಅದಕ್ಕೆ ಗುರುಜಿ ಹೇಳಿದ್ರು, ನೋಡ್ರಪ್ಪ, ನೀವು ಪ್ರತಿ ದಿವಸ ಧ್ಯಾನ ಮಾಡಿ ನಿಮ್ಮನ್ನ ನೀವು ಕ್ಲೀನ್ ಮಾಡ್ಕೊಬೇಕು. ಅವರೆಲ್ಲ ತಗೊಂಬಂದು ನಿಮ್ಮೆಲ್ಲ ಹಾಕ್ತಾರೆ ಏನೋ, ನೀವು ಅದನ್ನ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಅದನ್ನ ಎಷ್ಟೋ ಸರಿ ಡಾಕ್ಟರ್ಗಳು ಕೂಡ ಕೊನೆಯಲ್ಲಿ ಪೇಷಂಟ್ ಕೊಡೋ ಮೆಡಿಸಿನ್ ಪಾಪ ಅವರು ಹಾಕೊಂಡು ಅವ್ರಿಗೆ ಅವರೇ ಸೆಲ್ಫ್ ಟ್ರೀಟ್ಮೆಂಟ್ ಮಾಡಿತಾ ಇರುತ್ತೆ. ಅಮೆರಿಕಾದಲ್ಲಿ ಈ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾರೆ. ಸೊ ಒಂದ್ಸರಿ ಒಂದು ಕೋರ್ಸ್ಗೆ ಒಬ್ಬ ವೈದ್ಯರು ತಮ್ಮ 3 ಜನ ಸೈಕ್ಯಾಟ್ರಿಕ್ ಪೇಷಂಟ್ಸ್ ನ ಕರ್ಕೊಂಡ್ ಬಂದಿದ್ರಂತೆ. ಆಮೇಲೆ ಅಲ್ಲಿ ಟೀಚರ್ ಬಂದು ಹೇಳಿದ್ರಂತೆ ಗುರುಗಳಿಗೆ, ಗುರುಜಿ, ಇದೊಂಥರ ವಿಚಿತ್ರವಾಗಿದೆ ಕೇಸು. ಏನು ಅಂದ್ರೆ, ಇದರಲ್ಲಿ ಯಾರು ರೋಗಿಗಳು ಯಾರು ವೈದ್ಯರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಯಾರು ಪೇಷಂಟ್ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನೋ. ಡಾಕ್ಟರ್ ಕೂಡ ಅದೇ ತರ ಆಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಸೈಕಾಲಜಿಸ್ಟ್ಸ್ ಎಷ್ಟೋ ಸರಿ ನೋಡಿ, ನಾವು ನೋಡಿದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅರ್ಥ ಆಗ್ತಾ ಇದೆ ಅಂದ್ರೆ, ಎಲ್ರೂ ಅಲ್ಲ, ಯಾರೋ ಅಲ್ಲಲ್ಲಿ ಒಂದೊಂದು ಕೇಸ್ ಇರತ್ತೆ ಈ ಥರದ್ದು. ಯಾಕೆಂದ್ರೆ ರೋಗಿಗಳದು ಇದೆಲ್ಲ ತಗೊಂಡು ಅವರು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇಂಥ ಮಾನಸಿಕ ತಜ್ಞರಿಗೆ ಯೋಗ, ಧ್ಯಾನ, ಪ್ರಾಣಾಯಾಮ ಬಹಳ ಅವಶ್ಯಕ. ಅದೇ ತರ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ತುಂಬಾ ಪ್ರೆಷರ್ ಹಾಕೋದು, ಫಸ್ಟ್ ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ. ಆ ಮಕ್ಕಳೇನಾಗ್ಬಿಡ್ತಾರೆ, ಸಣ್ಣ ವಯಸ್ಸಿಗೆ ಸ್ಕ್ರಿಜೋಫ್ರೇನಿಯಾ. ಇವತ್ತೊಬ್ಬರು ಫೋನ್ ಮಾಡಿದ್ರು, ಅವ್ರು ಏನಂತಾರೆ, ಏನೋ ಒಂಥರ ಈ ತರ ಸ್ಕ್ರಿಜೋಫ್ರೇನಿಯಾ ಈ ತರದೆಲ್ಲ ಇದೆ, ಏನ್ ಮಾಡೋದು. ಇದ್ಯಾಕಂದ್ರೆ ತುಂಬಾ ಒತ್ತಡ ಹಾಕೋದು. ನಮ್ಮ ಕಾಲದಲ್ಲಿ ಒಂದು 35-40 ಮಾರ್ಕ್ಸ್ ತೆಗೆದ್ರೆ ಅದು ದೊಡ್ಡ ವಿಷಯ, ಪಾಸ್ ಆದ್ರೆ ಸಾಕು ಅಂತ. ಆಯ್ತಪ್ಪ, ನೀವೆಲ್ಲ ಹೋಗಿ ಆ ರೂಮಲ್ಲಿ ಕುತ್ಕೊಳ್ಳಿ ಅಂದ್ರೆ ಅಲ್ಲಿಂದ 5ನೇ ಕ್ಲಾಸ್, ಆಮೇಲೆ ಆ ರೂಮಲ್ಲಿ ಕುತ್ಕೊಳ್ಳಿ ಅಂದ್ರೆ ಅಲ್ಲಿಂದ 6ನೇ ಕ್ಲಾಸ್, ಹಂಗಿತ್ತು. ಇವಾಗ ನೋಡಿದ್ರೆ 90 ತೆಗೆದ್ರು ಇನ್ನ ಮಗು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಯಾಕೆಂದ್ರೆ 90 ಮಾರ್ಕ್ಸ್ ಬಂದಿದೆ, 95 ಬರಲಿಲ್ಲ ಅಂತ ಡಿಪ್ರೆಷನ್. ಸೊ ಇದೇನಾಗ್ತದೆ, ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ಬಿಡುತ್ತೆ. ಸೊ ಅಧಿಕವಾಗಿ ಒತ್ತಡವನ್ನು ಹೇರೋದ್ರಿಂದ ಕೂಡ ಈ ತರ ಗುರುಗಳು ಏನ್ ಹೇಳ್ತಾರೆ, ಈ ಸ್ಲೇಟ್ ಅಂತಿದೆ, ಸ್ಲೇಟ್ ಇವಾಗೆಲ್ಲ ಉಪಯೋಗಿಸೋದಿಲ್ಲ ಯಾರು. ಏನು, ಸ್ಲೇಟ್ ತುಂಬಾ ಹಳೇದು. ಸ್ಲೇಟ್ ಮೇಲೆ ಬರಿತಾ ಇದ್ವಿ. ಒಂದ್ಸರಿ ಪೂರ್ತಿ ಸ್ಲೇಟ್ ಅಲ್ಲೆಲ್ಲ ಬರೆದ ಮೇಲೆ ತಿರ್ಗಾ ಬರಿಬೇಕು ಅಂದ್ರೆ ಸ್ಲೇಟ್ ನ ಒಂದು ಒದ್ದೆ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ತಿರ್ಗಾ ಬಳಪ ತಗೊಂಡು ಬರಿತಾ ಇದ್ವಿ. ಆತರ ಮನಸ್ಸು ಕೂಡ ಬರೆದು ಮನಸ್ಸಿನಲ್ಲಿ ಅದು ಎಷ್ಟು ಬರಹಗಳಿದೆಯೋ ಗೊತ್ತಿಲ್ಲ, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಮ್ಗೆ. ಈ ಅದನ್ನು ಒರೆಸುವಂತ ಪ್ರಕ್ರಿಯೆ ಇದೆಯಲ್ಲ, ಸ್ಲೇಟ್ ನ ಕ್ಲೀನ್ ಮಾಡ್ಕೊಂತ ಒಂದು ಪ್ರಕ್ರಿಯೆ, ಅದಕ್ಕೆ ಧ್ಯಾನ ಅಂತ ಕರೀತಾರೆ ಏನು. ಸೊ ಮನಸ್ಸಿಗೆ, ಬುದ್ಧಿಗೆ ವಿಶ್ರಾಂತಿ ಕೊಡೋದನ್ನೇ ನಾವು ನಮ್ಮ ಕಲಿಕೆಯಲ್ಲಿ ಹೇಳ್ಕೊಟ್ಟಿಲ್ಲ, ನಮ್ಮ ಪಾಠದಲ್ಲಿ. ಅದು ನಮ್ಮ ಕಲಿಕೆಯಲ್ಲಿ ಮುಖ್ಯವಾಗಬೇಕು. ಮನಸ್ಸಿಗೆ ವಿಶ್ರಾಂತಿ ಕೊಡುವುದು, ಬುದ್ಧಿಗೆ ವಿಶ್ರಾಂತಿ ಕೊಡುವುದು, ಧ್ಯಾನ ನಮ್ಮ ಕಲಿಕೆಯಲ್ಲಿ ಒಂದು ಭಾಗವಾಗಬೇಕು ಅಂತಾರೆ ಗುರುಗಳು. ಅವಾಗ ಏನಾಗುತ್ತಂದ್ರೆ ಮನಸ್ಸು ಶಾಂತವಾಗ್ತದೆ. ಅವಾಗ ಈ ಮಾನಸಿಕ ರುಗ್ಮತೆಗಳು, ಮಾನಸಿಕ ಕಾಯಿಲೆಗಳಿದೆಯಲ್ಲ, ಇದೆಲ್ಲ ತುಂಬಾ ಕಡಿಮೆ ಆಗ್ಬಿಡುತ್ತೆ. ನಮ್ಮ ಭಾರತ ದೇಶದಲ್ಲಿ ಮಾನಸಿಕ ಸೈಕಾಲಜಿಸ್ಟ್ ಅಷ್ಟಿಲ್ಲ. ನಮ್ಮ ಭಾರತ ದೇಶದಲ್ಲಿ ಇವಾಗ ಶುರುವಾಗ್ಬಿಟ್ಟಿದೆ. ಇವಾಗ ಹಿಂದಿನ ಕಾಲದಲ್ಲಿ ಸೈಕಾಲಜಿಸ್ಟ್ ಅವೆಲ್ಲ ಏನಿಲ್ಲ. ಅರ್ಥ ಆಗ್ತದೆ, ಮನೆಯಲ್ಲಿ ಏನೋ ಒಂದು ಸ್ತೋತ್ರ ಹೇಳ್ಕೊಡೋರು, ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಜಪ ತಪ ಎಲ್ಲ ಹೇಳ್ಕೊಡೋರು, ಅದ್ ಮಾಡ್ಕೊಂಡು ಅದೇ ಮನಸ್ಸಿಗೆ ಒಂಥರ ಟ್ರೀಟ್ಮೆಂಟ್ ಆಗ್ಬಿಡುತ್ತೆ. ಏನ್ ಹೇಳ್ತಾ ಇದ್ರೆ ಗುರುಗಳು ಅಂದ್ರೆ, ಪ್ರಪಂಚದಲ್ಲಿ ಭಾಗವಹಿಸೋದೇ ನಮ್ಮನ್ನ ದಣಿಯುವಂಗೆ ಮಾಡ್ಬಿಡುತ್ತೆ. ಈ ಪ್ರಪಂಚದಲ್ಲಿ ಭಾಗವಹಿಸ್ತಾ ಒಳ್ಳೇದು ಮಾಡಿದ್ರು ದುಃಖನೇ, ಕೆಟ್ಟದ್ ಮಾಡಿದ್ರು ದುಃಖ. ಪ್ರಶ್ನೆಗಳು ಮುಗಿಯೋದೇ ಇಲ್ಲ, ಹೋಗ್ತಾರೆ. ಆದರೆ ಚೈತನ್ಯ ವಿಶ್ರಾಂತಿಯ ಸಾಗರ, ಅದು ಆನಂದದ ಸಾಗರ.
ಚೈತನ್ಯ ಪರಮಾತ್ಮ ಎಲ್ಲ ಒಂದೇ. ಸೊ ಧ್ಯಾನದಲ್ಲಿ ಇದ್ದಾಗ ನೋಡಿ, ನಮ್ಮ ಒಳಗಡೆ ಆ ಚೈತನ್ಯ ಇದೆ ನೋಡಿ, ಅದರದ್ದು ಒಂದು ಸ್ವಭಾವ ಏನು ಅಂದ್ರೆ ಆನಂದ. ಎಷ್ಟು ಆಳವಾದ ಧ್ಯಾನ ಮಾಡ್ತಾ ಇದ್ರೆ ಮನಸ್ಸು ಶಾಂತವಾಗ್ಬಿಡುತ್ತೆ. ಸೊ ಇದೆರಡೂ ಅದಕ್ಕೆ ಗುರುಗಳು ಹೇಳ್ತಾರೆ, ಎರಡೂ ಕಲ್ತ್ಕೊಬೇಕು. ಒಂದು ಕಾಲು ಅಲ್ಲಿಡ್ಬೇಕು, ಒಂದು ಕಾಲು ಇಲ್ಲೂ ಇಟ್ಟಿರ್ಬೇಕು ಅಂತಾರೆ. ಒಂದು ಕಾಲು ಚೈತನ್ಯದ ನಮ್ಮ ಒಳಗಿನ ಆ ಒಂದು ಚೈತನ್ಯದಲ್ಲಿ ಇಟ್ಟಿರ್ಬೇಕು, ಇನ್ನೊಂದು ಪ್ರಪಂಚದಲ್ಲಿ ಇಟ್ಟಿರ್ಬೇಕು. ನಾವು ಯೋಗಿ ಏನ್ ಮಾಡ್ತಾನೆ ಅಂದ್ರೆ ಯಾವ್ದಾದ್ರು ಒಂದ್ ಕಡೆ ಇರೋದಿಲ್ಲ, ಎರಡಲ್ಲೂ ನಿಭಾಯಿಸ್ಬೇಕು, ಎರಡನ್ನೂ ನಿಭಾಯಿಸ್ಬೇಕು. ಇಲ್ಲಿ ವಿಶ್ರಾಂತಿ ತಗೊಳ್ತಾನೆ, ಅಲ್ಲಿ ಭಾಗವಹಿಸ್ತಾನೆ. ಒಳಗಡೆ ಧ್ಯಾನ ಮಾಡಿ ವಿಶ್ರಾಂತಿ ತಗೊಳ್ಳೋದು, ಪ್ರಪಂಚ ಜೊತೆಲಿ ಭಾಗವಹಿಸೋದು. ಅಹೋ ಅಹಂ ನಮೋ ಮಹ್ಯಂ ಯಸ್ಯ ಮೇ ನಾಸ್ತಿ ಕಿಂಚನ ಅಥವಾ ಯಸ್ಯ ಮೇ ಸರ್ವಂ ಯದ್ವಾಂಗ್ ಮಾನಸ ಗೋಚರಂ. ಅಹೋ ಅಹಂ ನಮೋ ಮಹ್ಯಂ ಯಸ್ಯ ಮೇ ನಾಸ್ತಿ ಕಿಂಚನ ಅಥವಾ ಯಸ್ಯ ಮೇ ಸರ್ವಂ ಯದ್ವಾಂಗ್ ಮಾನಸ ಗೋಚರಂ. ಅದ್ಭುತವಾದ ನನಗೆ ನಮಸ್ಕಾರ. ಇಲ್ಲಿ ನನ್ನದು ಅನ್ನುವಂಥದ್ದು ಯಾವುದೂ ಇಲ್ಲ. ನನ್ನ ಮಾತಿಗೂ ಮನಸ್ಸಿಗೂ ಯಾವುದೆಲ್ಲೂ ಗೋಚರವಾಗುತ್ತದೋ ಅವೆಲ್ಲವ ನನ್ನದೇ ಅಂತ. ಯಾಕಂದ್ರೆ ಕೊನೆಗೆ ಅವರು ಎಲ್ಲ ಆತ್ಮಸ್ವರೂಪನೇ ಅಂತ ಮಾಡಿದ್ರು. ಅದಕ್ಕೆ ರುದ್ರ ಪೂಜೆ ನಡೆಯುವಾಗ ರುದ್ರದಲ್ಲಿ ನಮಕ ಚಮಕ ಅಂತ ಎರಡಿದೆ. ನಮಕದಲ್ಲಿ ಏನ್ ಹೇಳ್ತಾರಂದ್ರೆ ಎಲ್ಲಕ್ಕೂ ನಮಸ್ಕಾರ ಮಾಡೋದು. ನಮೋ ಹಿರಣ್ಯಬಾಹವೇ ಸೇನಾನ್ಯೇ ದಿಶಾಂಚ ಪತಯೇ ನಮೋ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಪಶೂನಾಂ ಪತಯೇ ಅಂತ ನಮಸ್ಕಾರ ಮಾಡ್ಕೊಳ್ತಾ ಹೋಗೋದು. ಯಾರು ವಂಚನೆ ಮಾಡ್ತಾನೆ ಅವನಿಗೂ ಪರಿವಂಚನೆ, ವಂಚನೆ ಮಾಡೋನು ವಂಚಿಸ್ಕೊಳ್ಳೋನು, ಏನು ಎಲ್ಲವೂ ನೀನೇ ಒಡೆಯ. ಎಲ್ರಿಗೂ ಮರದಲ್ಲಿ ಇದೆಯಾ, ಗಿಡದಲ್ಲಿ ಇದೆಯಾ, ಎಲ್ಲಾ ಜಾಗದಲ್ಲೂ ನೀನೇ ಇದೆಯಾ. ವೃಕ್ಷೇಭ್ಯೋ ಹರಿಕೇಶೇಭ್ಯ ಪಶೂನಾಂ ಪತಯೇ, ಪಶುಗಳಿಗೆ ನೀನೇ ಒಡೆಯ, ಎಲ್ಲ ಕಡೆಯಲ್ಲೂ ನೀನೇ ಇದೆಯಾ. ನಮಸ್ಕಾರ ಮಾಡ್ತಾ ಇರೋದು ಎಲ್ಲ ಶಿವತತ್ವವೇ. ಇಲ್ಲಿ ಜನಕ ಮಹಾರಾಜರು ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಎಲ್ಲವೂ ನಾನೇ, ಎಲ್ಲದರಲ್ಲೂ ಅದೇ ಚೈತನ್ಯ. ನಾನು ಅಂದ್ರೆ ಏನು, ಅಹಂಕಾರ ಅಲ್ಲ. ನಾನು ಅಂದ್ರೆ ಅಲ್ಲಿ ಒಳಗಿನ ಚೈತನ್ಯ ಎಲ್ಲ ಕಡೆ. ಮತ್ತೆ ಚಮಕದಲ್ಲಿ ಏನ್ ಹೇಳ್ತಾನೆ, ಎರಡನೇದ್ರಲ್ಲಿ ನಾನು, ಅದು ನಾನೇ, ಇದು ನಾನೇ, ಎಲ್ಲವೂ ನೀನೇ ಅಂತಾನೆ. ಇದು ಎಲ್ಲವೂ ನಾನೇ ಅನ್ನೋದು ಚಮಕ. ಎಲ್ಲವೂ ನೀನೇ ಅನ್ನೋದು ಮತ್ತೆ ಎಲ್ಲವೂ ನಾನೇ ಅನ್ನೋದು. ಕೊನೆಯಲ್ಲಿ ಏಕಾಚಮೆ ತಿಸ್ರಶ್ಚಮೆ ಪಂಚಚಮೆ ಸಪ್ತಚಮೆ ನವಚಮ ಏಕಾದಶಚಮೆ ತ್ರಯೋದಶಚಮೆ ಪಂಚದಶಚಮೆ ಸಪ್ತದಶಚಮೆ ನವದಶಚಮ. ಅದರಲ್ಲಿ ನಂಬರ್ಗಳು ಹಿಂದೆ ಮುಂದೆ ಹೋಗಿ ಬರ್ತಾ ಇರುತ್ತೆ. ಅದ್ರ ಮೇಲೆ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ. ಇದಕ್ಕೇನು ಸ್ಪ್ರಿಂಗ್ ಥೆರಪಿ ಅಂತ ಕರೀತಾರೆ, ಸ್ಪ್ರಿಂಗ್ ಥಿಯರಿ ಅಂತ ಹೇಳ್ತಾರೆ. ಇದರಲ್ಲೆಲ್ಲ ತುಂಬಾ ರಹಸ್ಯಗಳು ಅರ್ಥ ಆಗ್ತಾ ಇದೆ. ಇದೊಂದು ರೀತಿಯ ಮಂತ್ರಸ್ಥಾನ, ಮನಸ್ಸನ್ನ ಶಾಂತವಾದ ಸ್ಥಿತಿಗೆ ತಗೊಂಡೋಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ ಈ ಶ್ಲೋಕದಲ್ಲಿ ಒಂದು ನೋಡೋಣ. ಒಂದು ಏನು, ಅಹೋ ಅಹಂ ನಮೋ ಮಹ್ಯಂ ಯಸ್ಯ ಮೇ ನಾಸ್ತಿ ಕಿಂಚನ ಅಥವಾ ಯಸ್ಯ ಮೇ ಸರ್ವಂ ಯದ್ವಾ. ಎಲ್ಲ ಮನಸ್ಸು ಯಾವುದೆಲ್ಲ ಗೋಚರವಾಗುತ್ತೋ ಅದೆಲ್ಲವೂ ನಾನೇ. ಮನಸ್ಸು ಬುದ್ಧಿ ಶುದ್ಧವಾದಾಗ ನಾನೇ ಎಲ್ಲ, ಐ ಆಮ್ ದಟ್ ಅಂತ. ಸೋಹಂ. ಇಡೀ ಅಷ್ಟಾವಕ್ರ ಮಹರ್ಷಿ ಇದ್ರದ್ದು ಅಷ್ಟಾವಕ್ರ ಗೀತೆಯ ಒಂದು ಏನೋ ಸಾರವೇ ಸೋಹಂ ಅಂತ ಆಗ್ತದಲ್ಲ, ಅದನ್ನ ಹೇಳ್ಕೊಳ್ತಾ ಬರ್ತಾರೆ. ಅಂದ್ರೆ ನೋಡೋಣ ಮುಂದಿನ ಶ್ಲೋಕ ಯಾವುದು. ನಮೋ ಮಹ್ಯಂ ಅಹೋ ಅಹಂ ನಮೋ ಮಹ್ಯಂ. ನಮೋ ಮತ್ತೆ ನಮಃ ಇದು ತುಂಬಾ ಒಂದು ವಿಶೇಷವಾದ ಪದಗಳು ನೋಡಿ. ನಮಃ ಮನಃ ಅಂತ. ಮನಃ ಅಂದ್ರೆ ಮನಸ್ಸು, ನಮಃ ಅಂದ್ರೆ ಇದಕ್ಕೆ ರಿವರ್ಸ್ ಅದು. ಮನಸ್ಸಿಗೆ ಏನು ರಿವರ್ಸ್ಗೆ ನಮಃ ಅಂತ ಹೇಳ್ತೇವೆ. ಯಾವಾಗ ಮನಸ್ಸು ಲಯವಾಗ್ಬಿಡುತ್ತೋ, ಅದರೊಳಗೆ ಲಯವಾಗುವುದು ಅಂದ್ರೆ ಏನು, ತನ್ನ ಚೈತನ್ಯ, ನಮ್ಮ ಚೈತನ್ಯದಲ್ಲೂ ಲಯವಾಗ್ತದೋ ಒಳಗೆ, ಅವಾಗ ಪ್ರೀತಿ ಹುಟ್ಟತ್ತೆ ಒಳಗಡೆಯಿಂದ, ಪ್ರೇಮ ಅನ್ನೋದು ಹುಟ್ಟತ್ತೆ. ಯಾವಾಗ ಪ್ರೇಮ ಅನ್ನೋದು ಇರುತ್ತೆ ನಮ್ಮೊಳಗೆ, ಅವಾಗ ಮನಸ್ಸು ಶಾಂತವಾಗಿ ಝೀರೋ ಆಗ್ಬಿಟ್ಟಿರ್ತದು. ಅದೊಂಥರ. ಆದ್ರೆ ಮನಸ್ಸು ತನ್ನನ್ನು ತಾನು ಬಿಟ್ಕೊಡ್ಬೇಕು, ತನ್ನನ್ನು ತಾನು ಕಳ್ಕೊಂಡಾಗ್ಲೇ ಅದಾಗೋದು. ಇದು ಸ್ವಲ್ಪ ನೋವಿದೆ ಇದರಲ್ಲಿ, ಒಂದು ನೋವು ಅಡಗಿದೆ. ಅದಕ್ಕೆ ಪ್ರೀತಿ ಯಾವತ್ತೂ ಸ್ವಲ್ಪ ನೋವನ್ನು ಕೂಡ ತಗೊಂಡ್ಬರುತ್ತೆ ಅಂತ ಹೇಳ್ತಾ ಇದ್ರು ಗುರುಗಳು. ಇಲ್ಲಿ ಏನಾಗ್ತಾ ಇದೆ, ಯಾವುದೋ ಒಂದು ಕರ್ಗೋಗ್ಬಿಡ್ತಾ ಇದೆ, ಏನೋ ನಮ್ಮ ಅಹಂಕಾರ ಕರಗ್ತಾ ಇದೆ. ಇಲ್ಲಿ ಅಹಂಕಾರ ಮತ್ತು ಮನಸ್ಸು ಕರಗತ್ತೆ. ಪ್ರೀತಿಯಲ್ಲಿ ನೋಡಿ ಯಾವುದೇ ದೊಡ್ಡ ಮರ್ಯಾದೆ ಇರೋದಿಲ್ಲ ಅಂತದ್ದು. ಇಬ್ರು ಪ್ರೀತಿಯಲ್ಲಿ ರೆಸ್ಪೆಕ್ಟ್ ಅದು ಇದು ಎಲ್ಲ, ಅಹಂಕಾರ ಎಲ್ಲ ಪಕ್ಕಕ್ಕಿಡ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ, ಮನಸ್ಸು ಕೂಡ ಪಕ್ಕಕ್ಕಿಡ್ಬೇಕು. ಅದೊಂಥರ ಒಂದೊಂದ್ಸರಿ ನಮ್ಮ ಅಹಂಕಾರವನ್ನು ಕಳ್ಕೊಳ್ಳೋದಿದೆಯಲ್ಲ,
ಇದು ಸ್ವಲ್ಪ ನೋವು ಕೊಡುತ್ತೆ ಅದು. ಅದಕ್ಕೆ ಪ್ರೀತಿಯಲ್ಲಿ ಈ ಪ್ರೇಮದಲ್ಲಿ ಇರೋರು ಸ್ವಲ್ಪ ದಂಗೆ ಏಳುವಂತ ಮನಸ್ಸು ಅಷ್ಟು ಒಂದು ರೀತಿ ದಂಗೆ ಏಳುವಂತ ಸ್ಥಿತಿಯಲ್ಲಿರುತ್ತೆ. ಮನಸ್ಸು ಇಲ್ಲಿ ಲಯವಾಗಕ್ಕೆ ಇಷ್ಟ ಇಲ್ಲ. ಮನಸ್ಸು ಲಯವಾಗೋದಿಕ್ಕೆ ಇಷ್ಟ ಅಲ್ಲ. ಮತ್ತೆ ಮತ್ತೆ ನಾನಿದ್ದೀನಿ ಅಂತ ತೋರಿಸ್ಬೇಕು ಮನಸ್ಸು. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ಮತ್ತೆ ನಾನಿದ್ದೀನಿ ಅಂತ ಅದರ ಒಂದು ಇರುವಿಕೆಯನ್ನು ತೋರಿಸತ್ತೆ. ಸೊ ಆ ಒಂದು ಅವಾಗ ಆ ನೋವು ಬರುತ್ತೆ. ಅದನ್ನ ತಡ್ಕೊಳ್ದಿರ ಇರಕ್ಕಾಗೋದಿಲ್ಲ. ನಮಃ ಅಂದ್ರೆ ಏನು? ಪ್ರೀತಿ ಅಂದ್ರೆ ಏನು? ಶರಣಾಗತಿ. ಎಲ್ಲಿ ಶರಣಾಗತಿಯೋ ಅಲ್ಲಿ ಒಂದು ಸ್ವಲ್ಪ ನೋವಿರುತ್ತೆ. ನಮ್ಮನ್ನು ನಾವು ಬಿಟ್ಕೊಡ್ಬೇಕು ಶರಣಾಗತಿಯಲ್ಲಿ. ನಮ್ಮ ಅಹಂಕಾರವನ್ನು ಬಿಡ್ಬೇಕು ನಾವು ಶರಣಾಗತಿಯಲ್ಲಿ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಈ ಇಬ್ಬರು ಪ್ರೇಮಿಗಳ ಮಧ್ಯದಲ್ಲಿ ಅವಾಗ ಹೊಡೆದಾಡ್ತಾ ಇರ್ತಾರೆ. ಯಾಕೆ ಹೊಡೆದಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿಲ್ಲ. ಇಷ್ಟು ಪ್ರೀತಿ ಇರುವಾಗ ಯಾಕಷ್ಟು ಹೊಡೆದಾಡ್ತಾ ಇದಾರೆ ಅಂತ ಇನ್ನ ಯಾಕೆಂದ್ರೆ ಪ್ರೀತಿ ಅನ್ನೋದು ಪ್ರೇಮ ಅನ್ನೋದು ತುಂಬಾ ಶಕ್ತಿಶಾಲಿ ಆದಂಥದ್ದು. ಮನಸ್ಸು ಅದನ್ನ ಹಿಡ್ಕೊಳ್ಳುವಷ್ಟು ಶಕ್ತಿ ಇರಲ್ಲ ಮನಸ್ಸಿಗೆ. ಅದಕ್ಕೋಸ್ಕರ ಹೊಡೆದಾಟ ಅಂತ. ಮೈಂಡ್ಗೆ ಎಷ್ಟು ಕೆಪಾಸಿಟಿ ಇರೋದಿಲ್ಲ ಇದನ್ನ ಹಿಡಿದಿಟ್ಕೊಳ್ಳುವಷ್ಟು. ಏನೋ ಅದನ್ನ ಅದು ಹಿಡ್ಕೊಳಕ್ ಹೋಗತ್ತೆ, ಅದ್ರ ಕೈಲಿ ಆಗೋದಿಲ್ಲ. ಸೊ ಅದರಿಂದ ಏನೋ ಅವಾಗ ಒಳಗಡೆಯಿಂದ ದಂಗೆ ಹೇಳಕ್ಕೆ ಮನಸ್ಸು ಇಟ್ ಸ್ಟಾರ್ಟ್ಸ್ ರೆಬೆಲಿಯಸ್ ದಂಗೆ ಹೇಳಕ್ಕೆ ಶುರು ಮಾಡುತ್ತೆ. ಅವಾಗ ಫೈಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಇದು ಶರಣಾಗತಿಯಲ್ಲೂ ಕೂಡ ಇದೇನೆ ಆಗೋದು. ಶರಣಾಗತಿಯಲ್ಲಿ ಕೂಡ ನಮ್ಮ ಅಹಂಕಾರವನ್ನು ಬಿಡಬೇಕಾಗತ್ತೆ. ತಲೆ ತಗೊಂಡೋಗಿ ಪಾದದ ಹತ್ರ ಇಡಬೇಕು. ಜನಕ ಮಹಾರಾಜರು ಮಾಡಿದ್ದು ಅದೇನೆ. ನಾವು ಗುರುಗಳ ಹತ್ರ ಹೋದಾಗ್ಲೂ ಅದೇ ಮಾಡ್ಬೇಕು. ಶರೀರ ಬಗ್ಗಿಸ್ಬೇಕು. 8 ಅಂಗಗಳು ಬಗ್ಗಿ ಪಾದದ ಹತ್ರ ತಲೆ ಇಡಬೇಕು ನಾವು. ಇದ್ರಲ್ಲಿ ಹೋಗಿ ಕುತ್ಕೊಂಡಾಗ ಇವ್ ಸತ್ಸಂಗಲ್ಲಿ ಗುರುಗಳು ನೋಡ್ತಾರ, ನಾವ್ ಯಾಕೆ ಶರೀರ ಅಂತ ನೋಡ್ತಾ ಇದೀವಿ, ಅದಕ್ಕೋಸ್ಕರ ನಮ್ಗೆ ಗುರುಗಳು ನೋಡ್ತಾರ ಅಂತಲ್ಲ. ಅದನ್ನ ಆ ಒಂದು ಶಕ್ತಿ ಕೂತಿದೆ ಅಂತ ಯಾಕೆ ನೋಡ್ಬಾರ್ದು ನಾವು? ಗುರುಗಳು ಅದೇ ಹೇಳ್ತಾ ಇದಾರೆ, ಶರೀರ ಅಂತ ನೋಡ್ಬೇಡಿ ಗುರುಗಳನ್ನ ಒಂದು ಶರೀರದ ರೀತಿಯಲ್ಲಿ ನೋಡ್ಬೇಡಿ. ಒಂದು ಮಹಾನ್ ಆಕಾಶ ಬಂದು ಕೂತಿದೆ ನಮ್ಮ ಮುಂದೆ. ವಿಶ್ವದಲ್ಲಿರೋ ಆಕಾಶ ಎಲ್ಲ ಒಂದು ಶರೀರದೊಳಗೆ ಬಂದು ಸೇರ್ಕೊಂಡ್ರೆ ಅದು ನಮ್ಮ ಮುಂದೆ ಬಂದು ಕೂತಿದೆ. ಆ ಒಂದು ಚೈತನ್ಯ, ಮಹಾನ್ ಚೈತನ್ಯ. ಅದಕ್ಕೇನು ಹೋದ ತಕ್ಷಣ ತುಂಬಾ ಅದೃಷ್ಟವಂತರು ನಾವು. ಇನ್ನೊಂದು 50 ವರ್ಷ ಮುಂಚೆ ಹುಟ್ಟಿದ್ದೇವೆ ಇದನ್ನ ನೋಡಿ, ಈ ಫೆನಾಮಿನಾ ಅಂತಾರಲ್ಲ, ಇದು ನೋಡಕ್ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಅರ್ಥ ಆಗ್ತಾ ಇದೆಯಲ್ಲ? ಒಂದ್ಸರಿ ಊಹಿಸ್ಕೊಳ್ಳಿ ಅದನ್ನ. ಈ ಗುರುಗಳು ಅನ್ನೋ ಒಂದು ಶಕ್ತಿಯನ್ನು ನೋಡಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇರ್ಲಿಲ್ಲ. ನಾವು ಅದೃಷ್ಟ ಮಾಡಿದ್ವಿ, ಇವತ್ತು ನಮ್ ಕಣ್ಮುಂದೆ ನಮ್ಗೆ ಅದೊಂದು ಅವಕಾಶ ಸಿಕ್ಕಿದೆ ನಮ್ಗೆ. ಅರ್ಥ ಆಗ್ತಾ ಇದೆಯಲ್ಲ? ಆ ಸರೆಂಡರ್ ಇದೆ ನೋಡಿ, ಅದು ಕೂಡ ಸ್ವಲ್ಪ ಈಗ ನಾವೇ ಒಬ್ಬ ಮಾಮೂಲಿ ಮನುಷ್ಯನಿಗೆ ಅವನು ವಸ್ತುಗಳನ್ನ ಜಾಸ್ತಿ ಯಾಕೆ ಪ್ರೀತಿ ಮಾಡ್ತಾನೆ ಗೊತ್ತಾ? ವಸ್ತುಗಳನ್ನ ಪ್ರೀತಿ ಮಾಡ್ತಾನೆ ಯಾಕೆಂದ್ರೆ ಅಲ್ಲಿ ವಸ್ತುಗಳು ಆಟೋಮೆಟಿಕ್ ಆಗಿ ಅವನಿಗೆ ಸರೆಂಡರ್ ಆಗ್ಬಿಡುತ್ತೆ. ಅದೆಷ್ಟಕ್ಕದೇ ಶರಣಾಗದೆ. ನೀವೊಂದು ಪ್ರಾಪರ್ಟಿ ತಗೊಂಡ್ರಿ, ಆ ವಸ್ತು ಏನು ಗಲಾಟೆ ಮಾಡಲ್ಲ. ನೀವು ಅಥವಾ ಹೆಂಗ್ ಬೇಕಾದ್ರೂ ಉಪಯೋಗಿಸಿ ಅದನ್ನ. ಆ ಪ್ರಾಪರ್ಟಿನ ಹೆಂಗ್ ಬೇಕಾದ್ರೂ ಉಪಯೋಗಿಸಿ ಅದು ನಿಮ್ಗೆ ಶರಣಾಗ್ಬಿಡುತ್ತೆ ಪೂರ್ತಿ. ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಅದನ್ನ ಎಂಜಾಯ್ ಮಾಡಿ ಆಮೇಲೆ ಅದನ್ನ ಮಾರ್ಬಿಡ್ಬೋದು. ಮಾರೋವಾಗ್ಲೂ ಕೂಡ ಅದು ಅಳೋದಿಲ್ಲ, ಕೇಳೋದಿಲ್ಲ. ಯಾಕೆಂದ್ರೆ ಅದೇ ತರ ಒಂದು ಸ್ಕೂಟ್ರು, ಒಂದು ಕಾರು, ಏನೋ ಏನ್ ಬೇಕಾದ್ರೂ ಅಷ್ಟೇ, ಯಾವುದೇ ಒಂದು ವಸ್ತುವನ್ನ ಅದು ಅದೆಷ್ಟಕ್ಕದೇ ಶರಣಾಗ್ಬಿಡುತ್ತೆ. ಪಾಪ ಅದಕ್ಕೇನು ಮನಸ್ಸಿಲ್ವಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಸಜೀವ ವಸ್ತು ಅಲ್ವಲ್ಲ ಅದು ವಸ್ತು. ಅವಾಗ ಅದರಲ್ಲಿ ನಮ್ಗೇನಂತ ಪೇನ್ ಇರೋದಿಲ್ಲ. ಸಜೀವವಾದ ವಸ್ತು ಎದುರುಗಡೆ ಇನ್ನೊಬ್ಬ ವ್ಯಕ್ತಿ ಇದ್ರೇನೆ ಪೇನ್ ಶುರುವಾಗೋದಿಲ್ಲ. ಅದೆಷ್ಟಕ್ಕದೇ ಸರೆಂಡರ್ ಆಗ್ಬಿಡುತ್ತೆ ನಮ್ಗೆ. ಅದಕ್ಕೆ ಜನರಿಗೆ ನಿರ್ಜೀವ ವಸ್ತುಗಳನ್ನ ಓನ್ ಮಾಡೋದಿದೆ ನೋಡಿ, ಅದು ತುಂಬಾ ಸೇಫ್ ಅಂತ ಭಾವಿಸ್ತಾರೆ. ನಿರ್ಜೀವ ವಸ್ತುಗಳನ್ನ ಓನ್ ಮಾಡೋದಿದೆಯಲ್ಲ, ಅದನ್ನ ಅಂದ್ರೆ ಏನು, ಸ್ವಂತ ಮಾಡ್ಕೊಳ್ಳೋದು, ಅದು ಸೇಫ್ ಅಂತ ಭಾವಿಸ್ತಾರೆ. ವಸ್ತುಗಳ ಜೊತೆ ಜನರು ಸಂತೋಷವಾಗಿರ್ತಾರೆ, ಆದ್ರೆ ಮನುಷ್ಯರ ಜೊತೆ ಅಷ್ಟು ಈಸಿ ಅಲ್ಲ. ಇಬ್ಬರು ಪ್ರೇಮಿಗಳ ಮಧ್ಯೆ ಅಷ್ಟು ಈಸಿ ಇಲ್ಲ ಅದನ್ನ ಹ್ಯಾಂಡಲ್ ಮಾಡೋದು. ಇನ್ನು ಪರಮಾತ್ಮ ಅಂದ್ರೆ ಓಂ ನಮಃ ಶಿವಾಯ, ಅದು ಹ್ಯಾಂಡಲ್ ಮಾಡುವಂತ ವಿಷಯನೇ ಅಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಇದು ಹೇಳ್ಕೊಂಡ್ಬರ್ತಾ ಇದಾರೆ ಏನೋ. ಇದು ತುಂಬಾ ಟ್ರಿಕಿ. ತುಂಬಾ ಕುಶಲತೆಯಿಂದ ಈ ಮೂರನ್ನ ನಾವು ನೋಡ್ಬೇಕಾಗ್ತದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ನಮ್ಮ ಆತ್ಮನ ಮೇಲೆ ನಾವೇ ಹೇಗೆ ದಂಗೆ ಹೇಳಕ್ ಸಾಧ್ಯ?
ಶರಣಾಗತಿ ಅನ್ನೋದು ಎಲ್ಲಿಂದ ಬರುತ್ತೆ? ಆಳವಾದ ಆತ್ಮನ ಒಳಗಡೆಯಿಂದ ಚೈತನ್ಯದಿಂದ ಬರುವಂತದ್ದು ಶರಣಾಗತಿ ಅನ್ನೋದು. ಇಲ್ಲಿ ನೋಡಿ, ನಾನು ಮತ್ತೆ ನನ್ನದು ಅಂತ ಎರಡು ಬರುತ್ತೆ. ಅಹಂಕಾರ ಮತ್ತೆ ನನ್ನದು ನನ್ನದು ಅಂತ ಹೇಳ್ತಾ ಇರೋದಲ್ಲ, ಇದು ಬಂದು ಅಡ್ಡ ನಿಂತ್ಕೊಳ್ಳುತ್ತೆ ಶರಣಾಗತಿ ಆಗೋದಿಕ್ಕೆ. ಇದನ್ನ ನಾವು ಅಧಿಗಮಿಸಿ ಶರಣಾಗತರಾಗಬೇಕು. ಜನಕ ಮಹಾರಾಜರು ಇದನ್ನೇ ಮಾಡಿದ್ದು. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ? ಯಾ. ಸೊ ನೆಕ್ಸ್ಟ್, ಜ್ಞಾನಂ ಜ್ಞೇಯಂ ತಥಾ ಜ್ಞಾತ. ಒಂದ್ ನಿಮಿಷ. ಜ್ಞಾನಂ ಜ್ಞೇಯಂ ತಥಾ ಜ್ಞಾತ ತೃತೀಯಂ ನಾಸ್ತಿ ವಾಸ್ತವಂ ಅಜ್ಞಾನಾತ್ ಭಾತಿ ಯತ್ರೇದಂ ಸೋಹಮಸ್ಮಿ ನಿರಂಜನ. ಜ್ಞಾನಂ ಜ್ಞೇಯಂ ತಥಾ ಜ್ಞಾತ ತೃತೀಯಂ ನಾಸ್ತಿ ವಾಸ್ತವಂ ಅಜ್ಞಾನಾತ್ ಭಾತಿ ಯತ್ರೇಹಂ ಸೋಹಮಸ್ಮಿ ನಿರಂಜನ. ಜ್ಞಾನ ಅಂದ್ರೆ ನಾಲೆಡ್ಜ್. ಜ್ಞೇಯಂ ಅಂದ್ರೆ ತಿಳ್ಕೊಳ್ಳುವಂತ ಪ್ರೋಸೆಸ್. ಆ ಪ್ರಕ್ರಿಯೆ ಇದೆಯಲ್ಲ, ತಿಳ್ಕೊಳ್ಳುವಂತ ಪ್ರಕ್ರಿಯೆ. ಮತ್ತೆ ಜ್ಞಾತ, ಯಾರು ತಿಳ್ಕೊಳ್ತಾನೋ ಅವನು. ಇದು ಮೂರು ಬೇರೆ ಬೇರೆ ಅನ್ಸುತ್ತೆ. ನಾಲೆಡ್ಜ್, ಓಕೆ, ದೆನ್ ಇಲ್ಲಿ ಏನ್ ಹೇಳ್ತಾರೆ ಇದಕ್ಕೆ, ಜ್ಞಾನಂ ಜ್ಞೇಯಂ ತಥಾ ಜ್ಞಾತಂ. ಜ್ಞಾನ ಮತ್ತೆ ತಿಳ್ಕೊಳ್ಳುವವನು, ಅವನಿಗೆ ಜ್ಞಾತ ಅಂತ ಕರೀತಾರೆ. ಈ ತಿಳ್ಕೊಳ್ಳುವಂತ ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ಏನೋ ಜ್ಞೇಯಂ ಅಂತ ಹೇಳ್ತಾರೆ. ಇದು ಮೂರು ಬೇರೆ ಬೇರೆ ತರ ಕಾಣಿಸುತ್ತೆ, ಬಟ್ ವಾಸ್ತವದಲ್ಲಿ ಇದು ಮೂರು ಬೇರೆ ಬೇರೆ ಅಲ್ಲ, ಎಲ್ಲ ಒಂದು. ಯಾಕೆಂದ್ರೆ ಎಲ್ಲ ಆತ್ಮಸ್ವರೂಪನ, ಎಲ್ಲ ಚೈತನ್ಯವೇ ಆಗಿದೆ ಅಂತ ಹೇಳ್ತಾ ಬರ್ತಾರೆ. ಇವಾಗ ಸೂರ್ಯ ಕಾಣಿಸ್ತಾ ಇದ್ದಾನೆ ಎದುರುಗೆ, ಗ್ರಹ ನಕ್ಷತ್ರಗಳೆಲ್ಲ ಕಾಣಿಸ್ತಾ ಇದೆ ಆಕಾಶದಲ್ಲಿ. ಓಕೆ, ಅದ್ರ ಬಿಂಬ ಎಲ್ಲಿ ಬೀಳ್ತಾ ಇದೆ? ಜೈ ಗುರುದೇವ್, ಒಂದ್ ನಿಮಿಷ ಇಲ್ಲಿ ನೋಡಿ, ಎಲ್ಲಿ ಕೇಳಿಸ್ತಾ ಇದೆ ಅದ್ರ ಬಿಂಬ? ಕಣ್ಣಿನ ಪರದೆ ಮೇಲೆ ಬಿದ್ರೆ ತಾನೇ ಗೊತ್ತಾಗೋದು. ಕುರುಡಿನ ಪರಿಸ್ಥಿತಿ ಏನಪ್ಪಾ? ಕಣ್ಣಿನ ಪರದೆ ಮೇಲೆ ಬಿದ್ರೇನೆ ಸೂರ್ಯ, ಚಂದ್ರ, ಗ್ರಹ ನಕ್ಷತ್ರಗಳೆಲ್ಲ ಕಾಣಿಸ್ತಾ ಇದೆ. ಕಣ್ಣಿನ ಪರದೆ ಮೇಲೆ ಬಿದ್ರೆ ಸಾಕಾ? ಅದನ್ನ ಅನುಭವಿಸ್ತಾ ಇರೋದು ಯಾವುದು? ಮೈಂಡ್ ಅನುಭವಿಸ್ತಾ ಇದೆ, ಮನಸ್ಸು. ಮತ್ತೆ ಅದು ಇದು ಗ್ರಹ, ಇದು ನಕ್ಷತ್ರ, ಇದು ಸೂರ್ಯ, ಇದು ಚಂದ್ರ ಅಂತ ಡಿಸೈಡ್ ಮಾಡ್ತಾ ಇರೋದು ಯಾವುದು? ಬುದ್ಧಿ. ಈ ಬುದ್ಧಿಗೆ ಶಕ್ತಿ ಕೊಡೋದು ಯಾವುದು? ಚೈತನ್ಯ. ಸೊ ಈ ಪ್ರಪಂಚವನ್ನ ತಿಳ್ಕೊಳ್ತಾ ಇರೋದು ಯಾರು? ಯಾರು ತಿಳ್ಕೊಳ್ತಾ ಇರೋದು? ಒಳಗಡೆ ಮನಸ್ಸು ತಿಳ್ಕೊಳ್ತಾ ಇದೆ. ಆ ಮನಸ್ಸಿಗೆ ಶಕ್ತಿ ಕೊಡ್ತಾ ಇರೋದು ಯಾವುದು? ಚೈತನ್ಯ ಕೊಡ್ತಾ ಇದೆ. ಆ ಚೈತನ್ಯ ಎಲ್ಲ ಕಡೆ ವ್ಯಾಪ್ತವಾಗಿದೆ. ಸೋಹಮಸ್ಮಿ ನಿರಂಜನ, ನಾನು ಎಲ್ಲ ಕಡೆ ವ್ಯಾಪ್ತವಾಗಿದ್ದೇನೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಗ್ರಹಗಳು ನಕ್ಷತ್ರಗಳು ನಮ್ಮ ಮೇಲೆ ಪ್ರಭಾವ ತೋರಿಸೋದು ಒಂದೇ ಅಲ್ಲ, ನಾವು ಬೇಕಾದ್ರೆ ಎಚ್ಚೆತ್ಕೊಂಡ್ರೆ, ಇಲ್ಲೊಂದು ಮಾತು ಹೇಳ್ತಾ ಇದ್ದಾರೆ, ನೀವು ಎಚ್ಚೆತ್ಕೊಂಡ್ರೆ ಗ್ರಹಗಳ ಮೇಲೆ ನಕ್ಷತ್ರಗಳ ಮೇಲೆ ನಾವು ಪ್ರಭಾವ ಬೀರ್ಬೋದು. ಯು ಕ್ಯಾನ್ ಮೇಕ್ ಎ ಡಿಫರೆನ್ಸ್ ಆನ್ ದ ಪ್ಲಾನೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಜಡದಲ್ಲಿ ಏನು ತಮೋ ಗುಣದಲ್ಲಿ ಇರ್ತಾರೆ ನೋಡಿ, ಅವ್ರೇನು ಮಾಡಕ್ಕಾಗಲ್ಲ ಬಿಡಿ. ಬಟ್ ಎಚ್ಚೆತ್ಕೊಂಡವನು ಅಂದ್ರೆ ಯಾರು? ಒನ್ ಹೂ ಈಸ್ ಇನ್ ಟಚ್ ವಿತ್ ಇಸ್ ಕಾನ್ಶಿಯಸ್ನೆಸ್. ಯಾರು ತನ್ನ ಚೈತನ್ಯದ ಜೊತೆ ದಿನಾಗ್ಲೂ ಧ್ಯಾನದಲ್ಲಿ ಇರ್ತಾನಲ್ಲ, ಅವನು ಆಚೆ ಕಡೆ ಎಲ್ಲದರ ಮೇಲೆ ಪ್ರಭಾವ ತೋರಿಸಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಹೇಳ್ತಾ ಇದ್ದಾರೆ ಗುರುಗಳು. ಜ್ಞಾನಂ ಜ್ಞೇಯಂ ತಥಾ ಜ್ಞಾತ ತೃತೀಯಂ ನಾಸ್ತಿ ವಾಸ್ತವಂ ಅಜ್ಞಾನಾತ್ ಭಾತಿ ಯತ್ರೇದಂ ಸೋಹಮಸ್ಮಿ ನಿರಂಜನ. ಸೊ ಮುಂದಿಂದು ಸೋಹಮಸ್ಮಿ ನಿರಂಜನ. ದ್ವೈತ ಮೂಲ ಮಹೋ ದುಃಖಂ ನಾಣ್ಯಸ್ತಸ್ಯಾಸ್ತಿ ಭೇಷಜಂ ದೃಶ್ಯಮೇತನ್ ವೃಷಾಂ ಸರ್ವಂ ಏಕೋಹಂ ಛಿದ್ರಸೋಮಲಃ. ದ್ವೈತ ಮೂಲ ಮಹೋ ದುಃಖಂ ನಾಣ್ಯತಸ್ಯಾಸ್ತಿ ಭೇಷಜಂ ದೃಶ್ಯಮೇತನ್ ವೃಷಾ ಸರ್ವಂ ಏಕೋಹಂ ಛಿದ್ರಸೋಮಲಃ. ದ್ವೈತವೇ ದುಃಖದ ಮೂಲ ಕಾರಣ. ಈ ಕಣ್ಣು ಕಾಣಿಸ್ತಾ ಇದೆಯಲ್ಲ, ಈ ದೃಶ್ಯವಲ್ಲ, ಯಾವುದು ನಿಜವಲ್ಲ. ನಿಜ ಅಲ್ಲ ಅಂದ್ರೆ ಇಲ್ಲ ಅಂತಲ್ಲ, ಈಗ ಇದ್ದಂಗೆ ಅನ್ನಿಸ್ತಾ ಇದೆ. ಈ ಕ್ಷಣದಲ್ಲಿ ಅದು ಇದೆ ಅಂತ ಅನ್ನಿಸ್ತಾ ಇದೆ, ಬಟ್ ಅದು ಬದಲಾಗ್ತಾ ಇದೆ. ಇದಕ್ಕಿರುವಂತ ಒಂದು ಔಷಧಿ ಏನು ಅಂದ್ರೆ, ಐ ಆಮ್ ದ ಸೆಲ್ಫ್, ನಾನೇ ಚೈತನ್ಯ. ಏನೋ ಆ ಚೈತನ್ಯದಲ್ಲಿರುವ ಆನಂದವನ್ನ ಅನುಭವಿಸೋದು. ಆನಂದ ಆಚೆ ಕಡೆ ಸಿಗೋದಿಲ್ಲ, ಆ ಚೈತನ್ಯದಲ್ಲಿ ಏನೋ ಅದನ್ನ ಅನುಭವಿಸ್ಕೋದನ್ನ, ಅದನ್ನ ಅರ್ಥಕೊಳ್ಳೋದು. ಆನಂದದ ಚಿದ್ರಸ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಚಿದ್ರಸ ಅಂದ್ರೆ ಚೈತನ್ಯದಿಂದ ಬರುವಂತಹ ಆನಂದ, ಇದನ್ನ ಅನುಭವಿಸೋದು.
ಆಗ್ತಾ ಇದೆಯಾ? ಸೊ ಭಕ್ತಿಯಿಂದ ಇರೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ನನಗೂ ಗುರುಗಳಿಗೂ ಬೇರೆ ವ್ಯತ್ಯಾಸ ಇಲ್ಲ. ಅವರಿಬ್ಬರಿಗೂ ನಾವೆಲ್ಲ ಒಂದೇನೆ. ನನ್ನೊಳಗಿನ ಚೈತನ್ಯ, ಗುರುಗಳು ಮತ್ತೆ ಪರಮಾತ್ಮ, ಇದು ಮೂರು ಒಂದೇ. ಈ ಅಭೇದ ಭಾವ ನಮ್ಮಲ್ಲಿ ಉಂಟಾಗ್ತದೆ. ಏನಪ್ಪ ಸ್ಟಕ್ ಆಗ್ಬಿಡ್ತಾ? ಇವಾಗ ಕೇಳಿಸ್ತಾ ಇದೆಯಾ? ಓಕೆ. ನಾನು, ಗುರುಗಳು ಮತ್ತೆ ಪರಮಾತ್ಮ, ಇದು ಮೂರು ಬೇರೆ ಅಲ್ಲ. ಈ ಜ್ಞಾನದಿಂದ ನಾವು ಸರೆಂಡರ್ ಆಗ್ಬೇಕು ಅಂತೇಳಿ, ಶರಣಾಗತಿ ಆಗ್ಬೇಕು ಅಂತ ಹೇಳ್ತಾರೆ. ಈ ಅಭೇದ ಭಾವ ನಮ್ಮಲ್ಲಿ, ನಾನು ಬೇರೆ, ನನ್ನ ಮುಂದೆ ಇರುವಂತ ಗುರುಗಳು ಬೇರೆ, ಪರಮಾತ್ಮ ಬೇರೆ ಅನ್ನೋ ಭೇದದಲ್ಲಿ ಇದ್ರೆ ಅದು ಏನು ಪ್ರಯೋಜನ ಇಲ್ಲ. ನಮೇ ಬಂದೋಸ್ತಿ ಮೋಕ್ಷೋವ ಭ್ರಾಂತಿ ಶಾಂತ ನಿರಾಶ್ರಯ. ಈ ತರ ಇದ್ದಾಗ ಅವಾಗ ಏನಾಗತ್ತಂದ್ರೆ ಎಲ್ಲ ರೀತಿಯ ಬ್ಯಾರಿಯರ್ಸ್, ಅಂದ್ರೆ ಏನು, ಅಡೆತಡೆಗಳೆಲ್ಲ ಹೋಗುತ್ತೆ. ಎಲ್ಲ ರೀತಿಯ ಮಾಯೆ ತೊಲಗತ್ತೆ. ಎಲ್ಲಾ ರೀತಿಯ ನಾವು ಏನೇನು ಕಲ್ಪನೆ ಇದೆಯಲ್ಲ ಮನಸ್ಸಿನಲ್ಲಿ, ಅದೆಲ್ಲ ಹೋಗ್ತದೆ. ನಾನೇ ಶಾಂತಿ ಮತ್ತೆ ಶುದ್ಧವಾದ ಚೈತನ್ಯ ಅನ್ನೋದನ್ನ ನಾವು ಗುರುತಿಸ್ತೀವಿ. ಚಿದ್ರಸೋ ಮಲಹ, ನಾನು ಶುದ್ಧ ಚೈತನ್ಯ ಅನ್ನೋದನ್ನ ಗುರುತಿಸ್ತೀವಿ. ನಮೇ ಬಂದೋಸ್ತಿ ಮೋಕ್ಷೋವ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಬಂಧನ ಅನ್ನೋದು ಮತ್ತೆ ಮೋಕ್ಷ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ, ಆಚೆ ಕಡೆ ಇಲ್ಲ. ಬಾಂಡೇಜ್ ಅಂಡ್ ಲಿಬರೇಷನ್, ಇಟ್ ಈಸ್ ಇನ್ ದ ಮೈಂಡ್, ನಾಟ್ ಔಟ್ಸೈಡ್. ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ, ಫಸ್ಟ್ ಆಫ್ ಆಲ್ ಬಂಧನ ಅನ್ನೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಂಧನ ಅನ್ನೋದೇ ಇಲ್ಲ. ಯಾವಾಗ ಬಂಧನ ಅನ್ನೋದು ಇಲ್ವೋ ಅವಾಗ ಮೋಕ್ಷನೂ ಇಲ್ಲ ಅಂತ ಹೇಳ್ತಾರೆ. ವೆನ್ ಯು ಆರ್ ನಾಟ್ ಬೌಂಡ್, ಅಲ್ಲಿ ಪ್ರಶ್ನೆನೇ ಬರೋದಿಲ್ಲ, ಮೋಕ್ಷದ ಪ್ರಶ್ನೆನೇ ಬರೋದಿಲ್ಲ. ಇದಕ್ಕೆ ಒಂದು ಕಥೆ ಹೇಳ್ಕೊಳ್ತಾ ಹೋಗ್ತಾರೆ ಗುರುಗಳು. ಮಹರ್ಷಿ ಮಹೇಶ್ ಯೋಗಿ ಅವರ ಆಶ್ರಮದಲ್ಲಿ ಇದ್ದಾಗ ಒಂದು ಕಥೆಯನ್ನ ಹೇಳ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ವರ್ಷಗಳ ಹಿಂದೆ ಏನೋ ಅವರು ಋಷಿಕೇಶದಲ್ಲಿ, ಹಿಮಾಲಯಗಳ ತಪ್ಪಲ್ನಲ್ಲಿ ಒಂದು ಆಶ್ರಮದಲ್ಲಿ, ಮಹರ್ಷಿ ಮಹೇಶ್ ಯೋಗಿಗಳ ಆಶ್ರಮದಲ್ಲಿ ಇದ್ರು. ಅವಾಗ ಒಂದು ರಾತ್ರಿ ಏನ್ ಮಾಡಿದೆ, ಒಂದಷ್ಟು ಜನ ಅಲ್ಲಿ ಕೋರ್ಸಿಗೆ ಬಂದಿರ್ತಾರಲ್ಲ, ಅವ್ರನ್ನ ಕರ್ಕೊಂಡಿದ್ದೀನೋ ಅಲ್ಲಿ ಶಂಕರಾಚಾರ್ಯ ನಗರ ಅಂತ, ಅಲ್ಲಿ ಹಿಮಾಲಯಗಳನ್ನು ನೋಡ್ಬೇಕು ಅಂತ ರಾತ್ರಿ ಹೊರಟು ಬಿಡ್ತಾರೆ. ರಾತ್ರಿ ಹೊರಟಾಗ ಮುಂದ್ಗಡೆ ಗೇಟಲ್ಲಿ ಬಿಡೋದಿಲ್ಲ, ಹಿಂದ್ಗಡೆ ಗೇಟಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಒಂದು 4-5 ಜನ ಇವರೆಲ್ಲ ಹೊರಟು ಬಿಡ್ತಾರೆ. ಸೊ ದಾರಿಯಲ್ಲಿ ಹುಲಿ, ಸಿಂಹ ಈ ತರದ ಕಾಡು ಪ್ರಾಣಿಗಳು ಬಂದ್ರೆ ಏನ್ ಮಾಡೋದು ಅಂದ್ರೆ, ನಮ್ಮ ಸಿದ್ಧಿಗಳಿಂದ ಅದನ್ನ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡೋಣ ಅಂತ. ನಮ್ಮಲ್ಲಿರೋ ಸಿದ್ಧಿಗಳಿಂದ ಅದನ್ನ ನಮ್ಮ ಸ್ನೇಹಿತರನ್ನಾಗಿ ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡು ಅವ್ರೇನ್ ಮಾಡ್ತಾರೆ, ಹೊರಡ್ತಾರೆ. ಸ್ವಲ್ಪ ದೂರ ಇದೇ ತರ ನಡ್ಕೊಂಡು ಹೋಗ್ತಾರೆ. ಬೆಳಗಿನ ಜಾವ 3 ಗಂಟೆಗೆ ನಡ್ಕೊಂಡು ಹೋದಾಗ ಇನ್ನೇನ್ ಹೋಗ್ತಾ ಇದ್ರೆ ಯಾರೋ ಹಿಂದ್ಗಡೆಯಿಂದ ಕರೆದು ಹೇಳದಂಗಾಗತ್ತೆ, ಮುಂದೆ ಹೋಗ್ಬೇಡಿ, ನಿಂತ್ಕೊಳ್ಳಿ ಇಲ್ಲೇ. ದಾರಿ ಅವ್ರು ಏನ್ ಮಾಡಿದ್ದಾರೆ, ಸಣ್ಣ ಟಾರ್ಚ್ ಒಂದು ಹಾಕೊಂಡು ನಡ್ಕೊಂಡು ಹೋಗಿದ್ರು. ಆಮೇಲೆ ನೋಡಿದ್ರೆ ಒಂದು ಶಿಖರದ ಕೊನೇ ತುದಿಗೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅಲ್ಲಿಂದ ಅವರ ಡೈರೆಕ್ಷನ್ ಚೇಂಜ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಆಯ್ತು. ಅಲ್ಲಿ ಕೆಳಗಡೆ ಒಂದು ಕಣಿವೆಯಲ್ಲಿ ಇರುವಂತಹ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಬೆಳಗಾಗತ್ತೆ. ಬೆಳಗಾಗಿ ವಾಪಸ್ ಬರುವಾಗ ಆ ದಾರಿಯಲ್ಲಿ ನೋಡಿದ್ರೆ ಕೆಳಗಡೆ ಬಿದ್ರೆ ಶರೀರ ಸಿಗೋದಿಲ್ಲ, ಅಷ್ಟು ಆಳವಾದ ಕಣಿವೆ. ಇದೇ ದಾರಿಯೆಲ್ಲ ನಾವು ಬಂದಿದ್ದು ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಕಾಲ್ ಜಾರುವಂತ ಒಂದು ದಾರಿ, ಏನೋ ಸ್ವಲ್ಪ ಸ್ಲಿಪ್ ಆದ್ರೂ ಶರೀರ ಸಿಗೋದಿಲ್ಲ, ಆ ರೀತಿಯಿಂದ. ಆದ್ರೆ ರಾತ್ರಿಯಲ್ಲಿ ಅಜ್ಞಾನದಲ್ಲಿ ನಡ್ಕೊಂಡ್ ಬಂದ್ಬಿಟ್ವಿ. ಯಾವ್ದು ರಾತ್ರಿಯಲ್ಲಿ ಬಂಧಿಸ್ಲಿಲ್ವೋ, ರಾತ್ರಿ ಅವ್ರಿಗೆ ಗಮನ ಎಲ್ಲ ಯಾವ್ದ್ರ ಮೇಲಿತ್ತು, ಕತ್ತಲ ಮೇಲಿತ್ತು. ಈ ಕಣಿವೆಯಲ್ಲಿ ಬಿದ್ದೋಗ್ತೀವಿ ಅಂತ ಇರ್ಲಿಲ್ಲ. ಗುರುಗಳು ಅದೇ ಹೇಳ್ತಾರೆ, ರಾತ್ರಿ ಯಾವುದು ನಮ್ಮನ್ನು ಬಂಧಿಸ್ಲಿಲ್ಲ, ನಡ್ಕೊಂಡ್ ಬಂದ್ಬಿಟ್ವಿ. ಬೆಳಗ್ಗೆ ನೋಡಿದಾಗ ಅಯ್ಯೋ ಈ ರೂಟಲ್ಲಿ ನಾವು ಬಂದ್ವಾ ಅಂತ ಅವಾಗ ಅನ್ನಿಸ್ತು. ಸೊ ಬಂಧನ ಅನ್ನೋದು ಎಲ್ಲಿದೆ, ಮೈಂಡ್ ಅಲ್ಲಿದೆ. ಅಕಸ್ಮಾತ್ ಹಗಲೊತ್ತು ನೋಡಿದ್ರೆ ಹೋಗ್ತಾ ಇದ್ವಾ ರೋಡಲ್ಲಿ, ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಾ? ಇಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಬಾಂಡೇಜ್ ಈಸ್ ಇನ್ ದ ಮೈಂಡ್, ನಾಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಇಲ್ಲ. ಯಾವಾಗ ಬಾಂಡೇಜ್ ಇಲ್ಲ ಅವಾಗ ಮೋಕ್ಷನೂ ಇಲ್ಲ.
when you are not bound, there is no point, no question arises of liberation also. There is no bondage in me, so where is the question of liberation ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಬಂಧನ ಅನ್ನೋದೇ ಅನುಭವಿಸಿಲ್ಲ ಅಂದಾಗ ಮುಕ್ತಿ ಅನುಭವ ಎಲ್ಲಿಂದ ಬಂತು? ಎರಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ನಮೇ ಬಂದೋಸ್ತಿ ಮೋಕ್ಷೋವಾ. ಒಬ್ಬ ಭಕ್ತ ದೇವರಿಗೆ ತುಂಬಾ ಹತ್ತಿರವಾದವನು, ಆದ್ರೆ ಒಬ್ಬ ಜ್ಞಾನಿ ದೇವರಲ್ಲೇ ಜ್ಞಾನಿಗೂ ದೇವರಿಗೂ ವ್ಯತ್ಯಾಸನೇ ಇಲ್ಲ ಅಂತ. ಫಾರ್ ಎನ್ ಎನ್ಲೈಟನ್ ಪರ್ಸನ್ there is no difference between an enlightened person in the garden. ಭಕ್ತನಿಗೂ ದೇವರಿಗೂ ಒಂದು ಲೈನು ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಆದ್ರೆ ಒಬ್ಬ ಜ್ಞಾನಿಗೆ ಯಾವುದೇ ರೀತಿಯ ಆಸೆಗಳಿರೋದಿಲ್ಲ, ಯಾವುದೇ ರೀತಿಯ ಕೋರಿಕೆಗಳಿರೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ಅದೇ ಹೇಳ್ತಾರೆ ಕೃಷ್ಣ ಭಗವದ್ಗೀತೆಯಲ್ಲಿ ಅದೇ ಮಾತು ಹೇಳ್ತಾನೆ. ಏನು ಅಂದ್ರೆ, ಒಬ್ಬ ಭಕ್ತ ನನಗೆ ತುಂಬಾ ಹತ್ತಿರದವನು, ಆದ್ರೆ ಒಬ್ಬ ಜ್ಞಾನಿ, ಒಬ್ಬ ಎನ್ಲೈಟೆಂಡ್ ಇನ್ನ ಹತ್ರ. ಓಕೆ, ನನ್ನಿಂದ ಒಂದೇ ಒಂದು ಕ್ಷಣ ಕೂಡ ದೂರ ಇರೋದಿಲ್ಲ. ಅವರು ನನ್ನಿಂದ ದೂರನೇ ಅಲ್ಲ, ನಾನ್ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಯಾವುದೇ ರೀತಿಯ ಆ ಗ್ಯಾಪ್ ಅನ್ನೋದಿಲ್ಲ. ಇದು ಹೇಳ್ತಾ ಇದ್ದಾರೆ. ನಮೋ ಮಹ್ಯಂ. ಇದು ಜನಕ ಮಹಾರಾಜರು ಇದನ್ನ ಅನುಭವಿಸ್ತಾರೆ. ಭಕ್ತಿಯ ಪರಾಕಾಷ್ಠೆಯನ್ನ ಅವರು ಅನುಭವಿಸ್ತಾರೆ. ಅವರು ಅಷ್ಟಾವಕ್ರ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾರೆ. ಎಷ್ಟು ಅದ್ವೈತ ಭಾವ ಅಂದ್ರೆ, ನನ್ನೊಳಗಿನ ಚೈತನ್ಯಕ್ಕೆ, ನನ್ನ ಮುಂದೆ ಗುರುವಾಗಿ ಬಂದು ನಿಂತಿರುವ ಆ ಚೈತನ್ಯಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಅಷ್ಟಾವಕ್ರ ಮಹರ್ಷಿಗಳು ಗುರುಗಳಲ್ವಾ? ನನ್ನೊಳಗಿನ ಚೈತನ್ಯವೇ ಗುರು ಸ್ವರೂಪ ತಗೊಂಡು ನನ್ನ ಮುಂದೆ ಬಂದು ನಿಂತಿದೆ. ಆ ಚೈತನ್ಯಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಬೇರೆ ಇನ್ಯಾದಕ್ಕೂ ನಮಸ್ಕಾರ. ದ ಸೆಲ್ಫ್, ಐ ಆಮ್ ಗೋಯಿಂಗ್ ಡೌನ್ ಟು ಮೈ ಓನ್ ಸೆಲ್ಫ್ ಅಂತ. ಗುರು ಯಾರೋ? ಒಳಗಿನ ಚೈತನ್ಯವೇ ಆಚೆ ಕಡೆ ಗುರು ಸ್ವರೂಪ ಬಂತು ನಿಂತ್ಕೊಂಡಿದೆ. ಆ ಚೈತನ್ಯಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಅದರೊಳಗೆ ನಾನು ಕರ್ಗೋಗ್ತಾ ಇದ್ದೀನಿ. ಇಲ್ಲಿರೋದು ಯಾವ್ದು? ಇಲ್ಲಿ ನಾನು ಬೇರೆ ಗುರುಗಳು ಬೇರೆ ಅಂತಿಲ್ಲ, ಒಂದೇ ಚೈತನ್ಯ. ಎಷ್ಟೋ ಸರಿ ಗುರುಗಳು ಹೇಳ್ತಾರೆ, ಐ ಅಂಡ್ ಯು ಬೋತ್ ಆರ್, ವಿ ಆರ್ ಆಲ್ ಒನ್ ಅಂತ. ಬಟ್ ನಮ್ಗೆ ಗೊತ್ತಿಲ್ಲ. ಬಟ್ ಈ ಜ್ಞಾನ ಕೇಳಿಸ್ಕೊಂಡಾಗ ಅವಾಗ ಅನ್ಸುತ್ತೆ, ಹೌದಲ್ಲ? ಬಿಕಾಸ್ ದಿಸ್ ನಾಲೆಡ್ಜ್ ಇಸ್ ಟೇಕಿಂಗ್ ಅಸ್ ಟು ದಟ್ ಆ ಲೆವೆಲ್ಗೆ ನಮ್ಮನ್ನ ತಗೊಂಡು ಹೋಗ್ತಾ ಇದೆ. ಅಹೋ, ಇದೆಲ್ಲವೂ ನನ್ನೊಳಗೆ ಇದೆ. ನೋಡಿ, ಕನ್ಫ್ಯೂಷನ್ ಇಲ್ಲ ಇಲ್ಲಿ. ಏನು ಅಂದ್ರೆ, ನನ್ನೊಳಗಿನ ಚೈತನ್ಯವೇ ಎದುರುಗಡೆ ಇರುವ ಇನ್ನೊಂದು ಶರೀರದಲ್ಲೂ ಇರುವಂತ ಚೈತನ್ಯ. ಈ ತರ ಬೇರೆ ಬೇರೆ ಶರೀರದಲ್ಲಿ ಇರುವ ಎಲ್ಲ ಚೈತನ್ಯಗಳು ಸೇರಿದ್ರೆ ಒಂದು ಚೈತನ್ಯದ ಮಹಾಸಮುದ್ರ. ಇಟ್ಸ್ ಎನ್ ಓಷನ್ ಆಫ್ ಕಾನ್ಶಿಯಸ್ನೆಸ್. ನನ್ನೊಳಗೆ ಏನಿದೆ ಎಲ್ಲ ಆಚೆ ಕಡೆ, ಅಲ್ಲೇನಿದೆಯೋ ಎಲ್ಲ ಇಲ್ಲೇ ಇದೆ ಅಂತ ಇದು ಹೇಳ್ತಾನೆ. ಇದನ್ ಯಾರಾದ್ರೂ ಧ್ಯಾನ ಗೊತ್ತಿಲ್ಲದೆ ಇರೋ ಒಬ್ಬ ಪಂಡಿತ, ಈ ಸಬ್ಜೆಕ್ಟ್ ಗೊತ್ತಿಲ್ಲದೆ ಇರೋ ಪಂಡಿತ ಈ ಅಷ್ಟಾವಕ್ರ ಗೀತೆಯನ್ನು ತಗೊಂಡ್ರೆ ಅವನು ಹುಚ್ಚಿಡ್ದು ಹೋಗ್ಬಿಡುತ್ತ. ಅವನು ಈ ಸಬ್ಜೆಕ್ಟ್ ಎತ್ತಿ ಪಕ್ಕಕ್ಕಿಟ್ಟು ನಮಸ್ಕಾರ ಹೊಡೆದು ಹೊಟ್ಟೋಗ್ಬಿಡ್ತಾನೆ. ನನ್ನ ಕೈಯಲ್ಲಿ ಆಗಲ್ಲ ಇದನ್ನ ತಡ್ಕೊಳಕ್ಕೆ. ಒನ್ ಹೂ ಹ್ಯಾಸ್ ನಾಟ್ ಮೆಡಿಟೇಟೆಡ್, ಯಾರು ಗುರುಗಳ ಪದತಳ ಸಾನ್ನಿಧ್ಯದಲ್ಲಿ ಕುತ್ಕೊಳ್ಳಿಲ್ಲ ಅಂದ್ರೆ, ಈ ಜ್ಞಾನ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಏನೇನೂ ಅರ್ಥ ಆಗೋದಿಲ್ಲ. ಅರ್ಥ ಆಗ್ತಾ ಇದಿಲ್ಲ? ಅದಕ್ಕೆ ಟ್ರೂತ್ ಈಸ್ ಕಾಂಟ್ರಡಿಕ್ಟರಿ. ಗುರುಗಳು ಅದು ಹೇಳ್ತಾ ಇದ್ದಾರೆ. ಸತ್ಯ ಅನ್ನೋದು ವಿರೋಧಗಳು ಇದ್ದೇ ಇರುತ್ತೆ ಸತ್ಯದಲ್ಲಿ. ಇಟ್ ಈಸ್ ನಾಟ್ ಲೀನಿಯರ್, ಇದು ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತಾರೆ ಗುರುಗಳು. ಅರ್ಥ ಆಗ್ತಾ ಇದ್ದಾರೆ? ಸೊ ಆ ರೀತಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಾ ಎಲ್ರು? ಆರ್ ಯು ಆಲ್ ವಿತ್ ಮೀ? ಓಂ ನಮಃ ಶಿವಾಯ. ಸೊ ಈ ಮನಸ್ಸಿಗೆ ಒಂದು ರೀತಿಯಾದ ವಿಚಿತ್ರವಾದ ಸ್ವಭಾವ ಇದೆ. ಏನಾದ್ರೂ ಬೇಕು ಅಂತ ಅನ್ಕೊಂಡ್ರೆ ಅದು ಸಿಕ್ಕಿದ ತಕ್ಷಣ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡೋಗುತ್ತೆ ಅಲ್ವಾ? ನಾವ್ ಏನಾದ್ರೂ ಇಂಥ ವಸ್ತು ಬೇಕು ಅಂತ ಅನ್ಕೊಳ್ತೀವಿ ಅನ್ಕೊಳ್ಳಿ, ಅದ್ ಸಿಕ್ಕಿದ ತಕ್ಷಣ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ, ಇನ್ನೊಂದ್ರ ಮೇಲೆ ಹೋಗುತ್ತೆ ಮನಸ್ಸು. ಏನು? ಯಾಕಂದ್ರೆ ಮನಸ್ಸು ವರ್ತಮಾನ ಕ್ಷಣದಲ್ಲಿ ಇರಲ್ವಲ್ಲ. ಅಕಸ್ಮಾತ್ ಅದ್ ಸಿಗ್ಲಿಲ್ಲ ಅನ್ಕೊಳ್ಳಿ, ಅವಾಗ ಫ್ರಸ್ಟ್ರೇಟ್ ಆಗ್ಬಿಡುತ್ತೆ ಮನಸ್ಸು. ಸಿಕ್ಕಿದ್ರೆ ಅದಕ್ಕೆ ಬೆಲೆ ಇಲ್ಲ, ಸಿಗ್ಲಿಲ್ಲ ಫ್ರಸ್ಟ್ರೇಷನ್ ಸ್ಟಾರ್ಟ್. ಸೊ ಸಿಕ್ಕದಾಗಲೂ ಫ್ರಸ್ಟ್ರೇಷನ್, ಅದನ್ನ ಬಿಟ್ಬಿಟ್ಟು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಇನ್ನೊಂದು ರೀತಿ ನಿರಾಶೆ. ಇದನ್ನ ಗಮನಿಸಿದಿರಾ? ಸೊ ಇದು ಹೇಳ್ತಾ ಇದ್ದೀರಾ, ಇದು ಮನಸ್ಸಿನ ಒಂದು. ಅದಕ್ಕೆ ಮುಲ್ಲಾ ನಸರುದ್ದೀನ್ ಒಂದು ಕತೆ ಹೇಳ್ತಾರೆ.
ಏನು ಅಂದ್ರೆ ಮುಲ್ಲಾ ನಸುದ್ದೀನ್ ಒಬ್ಬ ಹುಡುಗಿನ ಪ್ರೀತಿಸಿರ್ತಾನೆ. ಆದ್ರೆ ಮದುವೆ ಇನ್ನೊಬ್ಬರ ಜೊತೆಯಲ್ಲಿ ಸೆಟ್ ಆಗಿದೆ. ಯಾರೋ ಕೇಳ್ತಾರೆ, ಏನಪ್ಪಾ ಪ್ರೀತಿಸಿರೋದೊಬ್ಬರನ್ನ, ಮದುವೆ ಆಗ್ತಾ ಇರೋದೊಬ್ಬರನ್ನ, ಏನ್ ಸಮಾಚಾರ ಅಂತ. ಹ ನೀನ್ ಆಕೆನ್ ಪ್ರೀತಿಸ್ಲಿಲ್ವಾ ಅಂತ. ನಾನು ತುಂಬಾ ಆಳವಾಗಿ ಆಕೆನ್ ಪ್ರೀತಿಸ್ತಾ ಇದ್ದೀನಿ. ಹ ಬಟ್ ಆಕೆನ್ ಮದುವೆ ಆಗ್ತಾ ಇಲ್ಲ. ನಾನು ಅವಳ ಜೊತೆ ಮದುವೆ ಆಗ್ಬಿಟ್ರೆ ಅವಳ ಜೊತೆ ಹಿಂಗೆ ನನ್ನ ಜೀವನ, ಯಾಕಂದ್ರೆ ಅವಳು ಸಿಕ್ಕದ್ಮೇಲೆ ಅವಳ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತಲ್ವ. ಮನಸ್ಸಿನ ಪ್ರಕೃತಿನೇ ಅವಳು ಸಿಕ್ಕದ್ಮೇಲೆ ನಾನು ಯಾರ ಜೊತೆ ಈವ್ನಿಂಗ್ಸ್ ಸ್ಪೆಂಡ್ ಮಾಡ್ಲಿ ಅಂತ ಕೇಳ್ತಾ ಇದ್ದೀನಿ. ಹೇಗೆ ನಾನು ನನ್ನ ಈವ್ನಿಂಗ್ಗಳನ್ನ, ನನ್ನ ಸಾಯಂಕಾಲಗಳನ್ನ ಹೇಗೆ ಸ್ಪೆಂಡ್ ಮಾಡ್ಲಿ ಅಂತ ಕೇಳ್ತೀವಿ. ಆತರ ಯಾವ್ದಾದ್ರು ಸಿಕ್ಕದ ಮೇಲೆ ಮನಸ್ಸು ಏನಾಗುತ್ತೆ, ಅದ್ರ ಜೊತೆ ಇರೋದಿಲ್ಲ, ಬೇರೆ ಇನ್ನೊಂದ್ರ ಜೊತೆ ಹೊಟ್ಟೋಗತ್ತೆ. ಇದು ಮನಸ್ಸಿನ ಸ್ವಭಾವನೆ ಆತರ. ಇದು ಇನ್ನ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಗಂಡ ಹೆಂಡತಿ ಇರ್ತಾರೆ, ಆಕೆ ನೋಡೋದಕ್ಕೆ ತುಂಬಾ ಸುಂದರಿಯಾಗಿರ್ತಾಳೆ, ಆತ ತುಂಬಾ ಒಳ್ಳೆ ವ್ಯಕ್ತಿತ್ವ, ದಿನಾಗ್ಲೂ ಹೊಡೆದಾಡ್ತಾರೆ. ಯಾಕೆ? ಇವ್ರ ಮನಸ್ಸಿನಲ್ಲಿ ಇನ್ಯಾರಿಗೋ ಸ್ಥಾನ ಆಗಿರುತ್ತೆ, ಆಕೆ ಮನಸ್ಸಿನಲ್ಲಿ ಇನ್ನೊಬ್ಬನ ಸ್ಥಾನ ಇದೆ. ಯಾಕಂದ್ರೆ ಇಬ್ರು ಒಬ್ರನ್ನೊಬ್ರು, ಅವ್ರು ನನಗೆ ಸಿಕ್ಕಿದಾರಲ್ವಾ, ಅವು ಕೈಗಳಲ್ಲಿ ಏನಿರುತ್ತೋ ಅದಕ್ಕೆ ಬೆಲೆ ಇರೋದಿಲ್ಲ. ಇಲ್ದೇ ಇರೋದ್ರ ಬಗ್ಗೆ ಅದ್ರ ಹಿಂದೆ ಹೋಗೋದು, ಮನಸ್ಸು ಇನ್ನೆಲ್ಲೋ ಹೋಗುತ್ತೆ. ಇವ್ರಿಗನ್ನ ಅವ್ರು ಬೆಟರ್ ಅಲ್ವಾ ಅಂತ ಅನಿಸ್ತಾ ಇರತ್ತೆ. ಇದೊಂದು ರೀತಿಯ ಮನಸ್ಸು ನಮ್ಮ ಮುಂದೆ ಇಡುವಂತಹ ಮಾಯೆ. ಇಟ್ಸ್ ಅನ್ ಇಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಅಸಾಧ್ಯನೋ ಅದ್ರ ಹಿಂದೆ ಹೋಗುತ್ತೆ ಮನಸ್ಸು. ಯಾವ್ದು ಸಾಧ್ಯವಾಗಿದೆ ಈ ಕ್ಷಣದಲ್ಲಿ ಅದ್ರ ಜೊತೆಲಿ ಇರೋದಿಲ್ಲ. ಯಾವ್ದು ಅಸಾಧ್ಯ ಆಗಿರುತ್ತೋ ಅದ್ರ ಜೊತೆ ಇರೋದು. ಹೇಗಿದ್ರು ಮನಸ್ಸು ಫ್ರಸ್ಟ್ರೇಷನ್ ಅಲ್ಲಿ ಇರಬೇಕು. ಯಾವ್ದು ಸಿಕ್ಕಿದೆ ಅದ್ರ ಜೊತೆ ಫ್ರಸ್ಟ್ರೇಷನ್, ಸಿಗ್ಲಿಲ್ಲ ಅನ್ನೋದು ಇನ್ನೊಂದು ಫ್ರಸ್ಟ್ರೇಷನ್. ಒಟ್ಟಿನಲ್ಲಿ ನಿರಾಶೆಯಲ್ಲಿ ಇರಬೇಕು. ಓಕೆ, ಅದಕ್ಕೆ ಇನ್ನೊಂದು ಸೂತ್ರ ಹೇಳ್ತಾ ಇದ್ದಾರೆ. ಏನು? ದ್ವೈತ ಮೂಲ ಮಹೋದಿಕ್ಕಂ. ಸಶರೀರಮಿದಂ ವಿಶ್ವಂ ನ ಕಿಂಚಿದತಿ ನಿಶ್ಚಿತಂ ಶುದ್ಧ ಚಿನ್ಮಾತ್ರ ಆತ್ಮಾ ಚ ತತ್ಕಸ್ಮಿನ್ ಕಲ್ಪನಾದುನಾ. ಸಶರೀರಮಿದಂ ವಿಶ್ವಂ ನ ಕಿಂಚಿದಿತಿ ನಿಶ್ಚಿತಂ ಶುದ್ಧ ಚಿನ್ಮಾತ್ರ ಆತ್ಮಾ ಚ ತತ್ಕಸ್ಮಿನ್ ಕಲ್ಪನಾದುನಾ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಅಷ್ಟು ಜನಕ ಮಹಾರಾಜರಲ್ಲಿ ಅಂತ ಅದ್ಭುತವಾದ ಒಂದು ರಿಯಲೈಸೇಷನ್, ಒಂದು ಜ್ಞಾನೋದಯ ಆಗ್ತದೆ. ಈ ಪ್ರಪಂಚದಲ್ಲಿ ಏನು ನನ್ನನ್ನು ಬಿಟ್ಟು ಇನ್ನೇನು ಇಲ್ಲ, ಎಲ್ಲ ನಾನೇ ಇದ್ದೇನೆ, ಈ ಶರೀರ ಕೂಡ. ಜನ ಸುಮ್ಮನೆ ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ. ಫ್ರಸ್ಟ್ರೇಟ್ ಆಗ್ತಾ ಇದ್ದಾರೆ ಅಂದ್ರೆ ಯಾಕೆ ಆಗ್ತಾ ಇದ್ದಾರೆ ಅಂದ್ರೆ, ನೋಡಿ, ಫ್ರಸ್ಟ್ರೇಷನ್ ಆದಾಗ ಏನ್ ಅನ್ಸುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಹಿಂಗೆಲ್ಲ ಶುರು ಮಾಡ್ತಾರೆ. ಬೇಸರ ಆಗ್ಬಿಟ್ಟಾಗ, ನಿರಾಶೆ ಆಗ್ಬಿಟ್ಟಾಗ, ಏನಿದೆ ಈ ಪ್ರಪಂಚ, ಏನಿಲ್ಲ ಅಂತ ನಿರಾಶೆ ಆವಾಹನೆ ಆಗ್ಬಿಡುತ್ತೆ. ಎಲ್ಲೂ ಹೋಗ್ಬೇಕಾಗಿಲ್ಲ, ಏನೂ ಇಲ್ಲ, ಎಲ್ಲ ಸುಳ್ಳು, ಇಲ್ಲಿ ಪ್ರೀತಿಸೋದು ಏನಿಲ್ಲ, ಎಲ್ಲ ಖಾಲಿ, ಪ್ರಪಂಚವೆಲ್ಲ ಖಾಲಿ, ಏನೂ ಇಲ್ಲ ಇಲ್ಲಿ, ಎಲ್ಲ ಖಾಲಿ ಖಾಲಿ ಅಂತ ಹೇಳ್ಕೊಂಡ್ಬರ್ತಾರೆ. ಇದೊಂದು ರೀತಿ ನಾಲೆಡ್ಜ್ ಇದು. ಆಕ್ಚುಲಿ ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಎವ್ರಿಥಿಂಗ್ ಈಸ್ ಎಂಟಿ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್. ಬಟ್ ದ ಎಮೋಷನ್ ಈಸ್ ಡಿಫ್ರೆಂಟ್. ಅರ್ಥ ಮಾಡ್ಕೊಂಡ್ಬಿಟ್ಟು ಇದನ್ನೇ ಗುರುಗಳು ಹಾಲ್ ಆನ್ ಎಂಟಿ ಇಲ್ಲಿ ಎವ್ರಿಥಿಂಗ್ ಈಸ್ ಎಂಟಿ ಅಂತ ಹೇಳ್ತಾರೆ. ಅಲ್ಲಿ ಹೇಳುವಂತ ಎಮೋಷನ್ ಬೇರೆ. ಓಂ ನಮಃ ಶಿವಾಯ. ಏನು, ಒಂದು ನಿರಾಶೆಯವಾದಿಯಾಗಿರುವಂತ ಮನಸ್ಸು, ಬೇಸರದಿಂದ ಇರುವಂತ ಮನಸ್ಸು, ಅದಕ್ಕೆ ಅನ್ಸತ್ತೆ ಎಲ್ಲವೂ ಖಾಲಿ, ನಾನು ಇನ್ನೆಲ್ಲ ಹೋಗ್ಬೇಕು. ಮನಸ್ಸು ಅದು ಒದ್ದಾಡ್ತಾ ಇದೆ ಮನಸ್ಸು. ಆದ್ರೆ ಜನಕ ಮಹಾರಾಜರು ಇದೇ ಹೇಳ್ತಾ ಇದ್ದಾರೆ, ಪ್ರಪಂಚವೆಲ್ಲ ಚೈತನ್ಯ, ಏನು ಎಲ್ಲ ಖಾಲಿನೇ ಅಂತ ಹೇಳ್ತಾ ಇದ್ದಾರೆ. ಎವ್ರಿಥಿಂಗ್ ಇಸ್ ಆಲ್ ಆನ್ ಎಂಟಿ. ಬಟ್ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಚಿನ್ಮಾತ್ರ ಆತ್ಮಾಚ ತತ್ಕಸ್ಮಿನ್ ಕಲ್ಪನಾದುನಾ. ಇದು ನಿರಾಶೆಯಿಂದ ಇರುವಂತಹ ಖಾಲಿತನ ಅಲ್ಲ. ಇಟ್ ಇಸ್ ನಾಟ್ ಎನ್ ಎಂಟಿನೆಸ್ ಔಟ್ ಆಫ್ ಡಿಜೆಕ್ಷನ್. ಇದು ಪೂರ್ಣತೆಯಿಂದ ಕೂಡಿರುವಂತ ಖಾಲಿ, ಪ್ರೀತಿಯಿಂದ ತುಂಬಿರುವಂತ ಖಾಲಿತನ ಇದು. ಅರ್ಥ ಆಗ್ತಾ ಇದೆಯಲ್ಲ? ಚೈತನ್ಯದಿಂದ ತುಂಬಿರುವಂತ ಖಾಲಿತನ. ನೀವು ನೋಡಿ,
ಈ ಒಂದು ಎಕ್ಸಾಂಪಲ್ ಗುರುಗಳು ಹೇಳ್ತಾ ಇರ್ತಾರೆ ಅವಾಗ ಅವಾಗ, ಏನಪ್ಪ ಪ್ರಪಂಚ ಎಲ್ಲ ಆಕಾಶ ತತ್ವ ಎಲ್ಲ ಖಾಲಿ ಅಂತ. ಇದಕ್ಕೆ ಗುರುಗಳು ಹೇಳ್ತಾರೆ ಏನು ಅಂದ್ರೆ, ನಮ್ ಸುತ್ತಲೂ ಆಕಾಶ ತತ್ವ ಎಲ್ಲ ಖಾಲಿ. ಆಕಾಶ ಅಂದ್ರೆ ಖಾಲಿನಾ ಅಂತ ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ, ಆಕಾಶ ಅಂದ್ರೆ ಖಾಲಿನಾ ಅಂತ ತುಂಬಾ ಹೇಳೋರು ಮೊದ್ಲು. ತುಂಬಾ ನಮ್ ಸುತ್ತಲೂ ಎಲ್ಲ ಖಾಲಿ ಅನ್ಸುತ್ತೆ. ಆಕಾಶ ಅಂದ್ರೆ ಮೇಲ್ಗಡೆ ಇರೋದಲ್ಲ ಆಕಾಶ. ಇಬ್ಬರು ವ್ಯಕ್ತಿಗಳ ಮಧ್ಯೆ, ಇವಾಗ ನಮಗೂ ನಿಮ್ಗೂ ಮಧ್ಯೆ ಖಾಲಿ ಈ ಜಾಗ ಇದೆಯಲ್ಲ, ಇದು ಕೂಡ ಆಕಾಶನೇ, ಖಾಲಿ ಜಾಗ. ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಇರುವಂತ ಖಾಲಿ ಇದು. ಎರಡು ಬಿಲ್ಡಿಂಗ್ ಮಧ್ಯೆ ಇರೋದೊಂದು ಖಾಲಿ ಸ್ಥಳ. ಈ ಖಾಲಿ ಸ್ಥಳ ನೋಡೋದಕ್ಕೆ ಖಾಲಿ ತರ ಕಾಣಿಸುತ್ತೆ, ಬಟ್ ಅದು ಇಟ್ಸ್ ಎನ್ ಎನರ್ಜಿ ಫೀಲ್ಡ್. ಅದು ಆಕ್ಚುಲಿ ಅರ್ಥ ಆಗ್ತಾ ಇದೆಯಲ್ಲ, ಇಟ್ಸ್ ಎ ಎನರ್ಜಿ ಫೀಲ್ಡ್. ಅದಕ್ಕೆ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಬಾಟಲ್ ತಗೊಂಡು ಖಾಲಿ ಬಾಟಲ್ ಮುಚ್ಚಳ ಹಾಕ್ಬಿಡಿ, ಟೈಟಾಗಿ ಮುಚ್ಚಿಬಿಟ್ಟಿದ್ದನ್ನು ಒಂದು 2-3 ತಿಂಗಳು ಬಿಟ್ಬಿಡಿ. 3 ತಿಂಗಳಾದ್ಮೇಲೆ ಸಣ್ಣ 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 ಹುಳುಗಳು ಬರುತ್ತೆ ಒಳಗೆ. ಎಲ್ಲಿತ್ತು ಈ ಲೈಫ್ ಅಂತ? ವೇರ್ ವಾಸ್ ದಿಸ್ ಲೈಫ್? ಕೇಳಿಸ್ತಾ ಇದ್ಯಾ ಎಲ್ರಿಗೂ? ಎಲ್ಲಿತ್ತು ಇವೆಲ್ಲ ಅಂತ? ಇದು ಖಾಲಿ ಅಲ್ಲ. ಈ ಖಾಲಿ ಅಂತ ನಾವೇನ್ ಅನ್ಕೊಳ್ತೀವೋ, ದೇರ್ ಇಸ್ ಲೈಫ್ ಇನ್ ದಿಸ್ ಸ್ಪೇಸ್. ಈ ಆಕಾಶದಲ್ಲಿ ಶಕ್ತಿ ಇದೆ. ಇದು ನಿರ್ಜೀವವಾದ ಎಂಟಿನೆಸ್ ಅಲ್ಲ, ನಿರ್ಜೀವವಾದ ಖಾಲಿ ಸ್ಥಳ ಅಲ್ಲ ಇದು, ಆದರೆ ಸಜೀವವಾದ ಆಕಾಶ ಇದು. ನಿರ್ಜೀವವಾದ ಆಕಾಶ ಅಲ್ಲ, ಸಜೀವವಾದ ಆಕಾಶ. ಸಜೀವವಾದ ಆಕಾಶ ಇದು. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಈ ನಮ್ಮ ಚೈತನ್ಯ ಇದೆಯಲ್ಲ, ಶುದ್ಧ ಚೈತನ್ಯ, ಇದು ಸಜೀವವಾದ ಶಕ್ತಿ, ಇದು ನಿರ್ಜೀವವಾದ ಖಾಲಿ ಸ್ಥಳ ಅಲ್ಲ ಇದು. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಈ ವಿಶ್ವದಲ್ಲಿ ಎಲ್ಲವೂ ಶಕ್ತಿಯಿಂದ ತುಂಬಿದೆ. ನೋಡೋದಿಕ್ಕೆ ಖಾಲಿ ತರ ಕಾಣಿಸುತ್ತೆ, ಎಲ್ಲವೂ ಶಕ್ತಿಯಿಂದ ತುಂಬಿದೆ. ಇಲ್ಲಿ ನೋಡಿ, ಆ ಜೀವ ಅನ್ನೋದು ಆ ಖಾಲಿ ಸ್ಥಳದಿಂದ ಎದ್ದು ಬರ್ತಾ ಇದೆ. ಜೀವ ಅನ್ನೋದು ಎಲ್ಲಿಂದ ಬರ್ತಾ ಇದೆ? ಖಾಲಿ ಸ್ಥಳದಿಂದ. ಅದಕ್ಕೆ ಏನಾಡ್ತಾರೆ, ಆ ಮನಸ್ ಧ್ಯಾನ ಮಾಡುವಾಗ ಖಾಲಿ ಖಾಲಿ ಅನ್ಸತ್ತಲ್ಲ, ಗುರುಗಳು ಅದಕ್ಕೆ ಹೇಳ್ತಾ ಇದಾರೆ, ಗೋ ಡೀಪ್ ಇನ್ ಟು ದಟ್ ಎಂಪ್ಟಿನೆಸ್. ಆ ಖಾಲಿ ಇದ್ರೊಳಗೆ ಆಳವಾಗಿ ಒಳಗೆ ಹೋಗಿ, ಅಗ್ರಿ ಟು ಬಿ ವಿತ್ ಇಟ್, ಅದ್ರ ಜೊತೆ ಇರೋದಕ್ಕೆ ಸ್ವೀಕಾರ ಮಾಡಿ. ಡಿಸಾಲ್ವ್ ಇನ್ ಟು ಇಟ್, ಅದ್ರೊಳಗೆ ಕರಗಿ ಹೋಗಿ. ಕೇಳಿಸ್ಕೊತಾ ಇದ್ದೀರಾ? ಡಿಸಾಲ್ವ್ ಇನ್ ಟು ಇಟ್, ಕರಗೋಗಿ. ಡೈವ್ ಇನ್ ಟು ಇಟ್, ಆಳವಾಗಿ ಪ್ರವೇಶ ಮಾಡಿ ಅದರೊಳಗೆ. ಯಾವುದು ಖಾಲಿ ಅಂತ ಅನ್ನಿಸ್ತಾ ಇದೆಯೋ ಅದರಲ್ಲಿ ಜೀವ ಇದೆ. ಇಸ್ ಫುಲ್ ಆಫ್ ಲೈಫ್. ಒಂದೊಂದು ಲೈನ್ ಕೂಡ ಸಚ್ ಎ ಬ್ಲಾಸ್ಟ್ ಆಯ್ತು. ಇವಾಗ ನೋಡಿಯಪ್ಪ, ನಾನು ಫೋನ್ ಮಾಡ್ತೀನಿ, ಇವಾಗ ಮೊಬೈಲ್ ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಫೋನ್ ಇದೆ. ಈ ವೇವ್ಸ್ ಎಲ್ಲಿ ಬರುತ್ತೆ? ಈ ಖಾಲಿ ಸ್ಥಳದಲ್ಲೇ ಬರ್ತಾ ಇದೆ. ಈ ಖಾಲಿ ಆಕಾಶದಲ್ಲಿ ಎಷ್ಟೋ ಫೋನ್ಗಳದ್ದು ವೇವ್ಸ್ ಇದೆ, ಎಷ್ಟೋ ಟಿವಿಗಳದ್ದು ವೈಬ್ರೇಷನ್ ಇದೆ. ಇಟ್ ಈಸ್ ಎ ಮೀಡಿಯಾ ಫಾರ್ ಎನರ್ಜಿ. ಈ ಆಕಾಶ ತತ್ವ ಇದು ನಿರ್ಜೀವವಾದ ಆಕಾಶ ಅಲ್ಲ. ನಮ್ಮ ಸುತ್ತಲೂ ಇರೋದು ಸಜೀವವಾದ ಆಕಾಶ. ನಮ್ಮ ಸುತ್ತಲೂ ಇರೋದು, ನಮ್ಮ ಒಳಗಡೆ ಇರೋ ಚೈತನ್ಯ ಕೂಡ ಸಜೀವವಾದ ಆಕಾಶ. ಅದು ಇದು ಹೇಳ್ತಾ ಇದ್ದಾರೆ. ನಿಮಿಷ. ಓಕೆ. ಶರೀರಂ ಸ್ವರ್ಗ ನರಕೌ ಬಂಧ ಮೋಕ್ಷೌ ಭಯಂ ತಥಾ ಕಲ್ಪನಾ ಮಾತ್ರಮೇವ ಇತತ್ ಕಿಮ್ಮೇ ಕಾರ್ಯಂ ಚಿದಾತ್ಮನ. ಈ ಶರೀರ, ಸ್ವರ್ಗ, ನರಕ, ಬಂಧನ, ಮೋಕ್ಷ, ಭಯ, ಇವೆಲ್ಲ ನಮ್ಮ ಮನಸ್ಸು ಮಾಡ್ಕೊಂಡಿರೋದು. ಇವೆಲ್ಲ ಈ ಶರೀರವನ್ನ, ಈ ಮನಸ್ಸು, ಇದು ನಮ್ಮ ಸುತ್ತಲೂ ಆಗ್ತಾ ಇರೋದು ಸ್ವರ್ಗ ನರಕದ ಒಂದು ಕಲ್ಪನೆ. ಇವೆಲ್ಲ ಮನಸ್ಸಿನ ಒಂದು ಕಲ್ಪನೆ. ಇದು ಮನಸ್ಸು ಇದನ್ನ ಸ್ವರ್ಗ ಅನ್ಕೊಳುತ್ತೆ, ಅದನ್ನೇ ಕೆಲವರು ನರಕ ಅಂತಾನು ಅನ್ಕೊಳ್ತಾರೆ. ಯಾವ್ದು ಸ್ವರ್ಗ ಅನ್ಕೊಳುತ್ತೋ ಆ ಡೈರೆಕ್ಷನ್ ಅಲ್ಲಿ ಕೆಲವ್ರು ಹೋಗ್ತಾರೆ, ಇದು ನರಕ ಅನ್ಕೊಳ್ಳೋದು. ಕೆಲವ್ರಿಗೆ ಸ್ವರ್ಗ ಆಗಿರುತ್ತೆ, ಅದು ಕೆಲವ್ರಿಗೆ ನರಕ ಆಗಿರುತ್ತೆ. ಕೆಲವ್ರಿಗೆ ನರಕ ಆಗಿರುತ್ತೆ, ಇನ್ ಕೆಲವ್ರಿಗೆ ಅದೇ ಸ್ವರ್ಗ ಆಗಿರುತ್ತೆ. ಒಬ್ಬ ಕುಡುಕನಿಗೆ ಏನೋ ಸ್ವರ್ಗದಲ್ಲಿ, ಅವನಿಗೆ ಸ್ವರ್ಗ ಅಂದ್ರೆ ಏನು ಅಂದ್ರೆ, ಅವನ ಸುತ್ತಲೂ ಒಂದು 8-10 ತರ ಬಾಟ್ಲ್ ಇಟ್ಬಿಟ್ರೆ ಅದೇ ಸ್ವರ್ಗ. ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಕೆಲವ್ರಿಗೆ ಅದೇ ಒಂದು ಸ್ವರ್ಗದ ಒಂದು ಪರಿಕಲ್ಪನೆ ಅಂತ ಏನ್ ಗೊತ್ತಾ? ಭೂಮಿ ಮೇಲೆ ಇದ್ದಾಗ ನಾವು ಏನು ಕುಡಿಯೋದಿಲ್ಲ, ಸ್ವರ್ಗದಲ್ಲಿ ವಿಧ ವಿಧವಾದ ಪಾನೀಯಗಳನ್ನ ನಮಗೆ ತಂದು ಕೊಡ್ತಾರೆ ಅಂತ, ಅಲ್ಲಿ ಆನಂದಿಸಬಹುದು. ಅದಕ್ಕೆ ಇಲ್ಲೆಲ್ಲ ವೈರಾಗ್ಯದಲ್ಲಿ ಇದೀವಿ ನಾವು.
ಕೆಲವು ಮತಗಳಲ್ಲಿ ಈ ರೀತಿ ಅಲ್ಲಿ ಇಲ್ಲಿಗನ್ನ ಒಳ್ಳೆಯ ಕ್ವಾಲಿಟಿ ಏನು ಪೇಯಗಳು ಪಾನೀಯಗಳು ಸಿಗತ್ತೆ ಅಂತೇಳಿ ಈ ತರ ಕೆಲವರೆಲ್ಲ ಕಲ್ಪನೆಯಲ್ಲಿದ್ದಾರೆ. ನರಕ ಅಂದ್ರೆ ಏನು? ಕೆಲವರು ಇಲ್ಲಿ ಕೆಲವರಿಗೆ ಖಾರವಾದ ಮಸಾಲೆಯಿಂದ ಇರುವಂತ ಆಹಾರ ಆಗೋದಿಲ್ಲ. ನರಕ ಅಂದ್ರೆ ಏನು ಅಂದ್ರೆ ನನ್ ಕೈ ಕಟ್ಟಾಕ್ಬಿಡ್ತಾರೆ. ಕೈ ಕಟ್ಟಾಕ್ಬಿಟ್ಟು ಇಬ್ಬರು ಯಮದೂತರು ಮಸಾಲೆಯಿಂದ ತಯಾರು ಮಾಡಿದಂತ ಆಹಾರ, ಖಾರದಿಂದ ತಯಾರು ಮಾಡಿದಂತ ಆಹಾರಗಳನ್ನು ಉಂಡೆ ಮಾಡಿ ನನ್ನ ಬಾಯಿಯೊಳಗೆ ತುರುಕ್ತಾರೆ. ಮೋಸ್ಟ್ಲಿ ಅದೇ ನರಕ ಇರ್ಬೋದು ಅಂತ ಅವನ ಕಲ್ಪನೆ, ನರಕದ ಕಲ್ಪನೆ. ಅದೇ ಚೆನ್ನಾಗಿ ಮಸಾಲೆಯಾದ ಆಹಾರವನ್ನ ಎಂಜಾಯ್ ಮಾಡುವವನು, ಖಾರವಾದ ಆಹಾರವನ್ನು ಎಂಜಾಯ್ ಮಾಡುವವನು, ಅವನಿಗೆ ಅದು ಸ್ವರ್ಗ. ಅದು ನಾನು ಕೈಯಲ್ಲಿ ತಿನ್ಬೇಕಾಗಿಲ್ಲ, ಯಾರೋ ಒಬ್ರು ಕಲಿಸ್ಬಿಟ್ಟು ಬಾಯಿಯೊಳಗೆ ತುತ್ತನ್ನು ಇಡ್ತಾರೆ. ಆ ಪ್ರಯತ್ನ ಕೂಡ ಇರೋದಿಲ್ಲ ಮೋಸ್ಟ್ಲಿ ಸ್ವರ್ಗದಲ್ಲಿ. ಮೋಸ್ಟ್ಲಿ ಅದು ಆ ಉಂಡೆಯನ್ನು ಕೂಡ ಒಳಗೆ ನೂಕುವಂತವ್ರು ಒಂದಿಬ್ರು ಇರ್ತಾರೆ. ಸಂಬಡಿ ವಿಲ್ ಚ್ಯೂ ಫಾರ್ ಸೇಕ್ ಆಫ್ ಮೀನ್, ನನ್ಗೋಸ್ಕರ ಇನ್ಯಾರೋ ಅಗದ್ಬಿಟ್ಟು ಬಾಯಲ್ಲಿ ಇಡ್ತಾರೆ ಅನ್ನೋ ಇದು ಅವನ ಸ್ವರ್ಗದ ಪರಿಕಲ್ಪನೆ. ಇದೆಲ್ಲ ಮನಸ್ಸಿನ ಪರಿಕಲ್ಪನೆ. ಅದು ಹೇಳ್ತಾ ಇದ್ದಾರೆ ಗುರುಗಳು. ಸ್ವರ್ಗ ಮತ್ತೆ ನರಕ ಇದು ಮನಸ್ಸಿನ ಪರಿಕಲ್ಪನೆ. ಲಿಬರೇಷನ್ ಅಂಡ್ ಬಾಂಡೇಜ್ ಈಸ್ ಇನ್ ಯುವರ್ ಮೈಂಡ್. ಬಂಧನ ಮತ್ತೆ ಮುಕ್ತಿ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ನಾನು ಮುಕ್ತಿಯಾಗಿರ್ಬೇಕು ಅಂತ ಅದು ಅನ್ಕೊಳ್ಳೋದು, ಅದು ಯಾವತ್ತೋ ಒಂದ್ ದಿವಸ ಆಗೋದಲ್ಲ. ಯಾವತ್ತೋ ಒಂದ್ ದಿವಸ ನನಗೆ ಮುಕ್ತಿ ಸಿಗತ್ತೆ ಅಂತ ಅನ್ಕೊಳ್ಳೋದು ಕೂಡ ದೊಡ್ಡ ಬಂಧನ ಅಂತೆ. ಅದು ಹೇಳ್ತಾ ಇದ್ದಾರೆ. ವಾಂಟಿಂಗ್ ಟು ಬಿ ಫ್ರೀ ಬಿಕಮ್ಸ್ ಅನದರ್ ಬಾಂಡೇಜ್, ದ ಬಿಗ್ಗೆಸ್ಟ್ ಬಾಂಡೇಜ್ ಅಂತ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಇವತ್ತೇ ನಾನು ಮುಕ್ತನಾಗಿದ್ದೀನಿ ಅನ್ನೋ ಧೈರ್ಯದಿಂದ ನಡೆಯಕ್ ಶುರು ಮಾಡು. ಅದೇ ತರ ನಟಿಸು, ನಾನು ಮುಕ್ತಿ ಬಂದ್ಬಿಟ್ಟಿದೆ ನನ್ನ ಜೀವನದಲ್ಲಿ ಅಂತ. ಮುಕ್ತಾಭಿಮಾನಿ ಮುಕ್ತೋಸಿ ಬದ್ದೋ ಹಿ ಮಾನ್ಯಪಿ. ಇಫ್ ಯು ಥಿಂಕ್ ಯು ಆರ್ ಬೌಂಡ್, ಯು ಆರ್ ಬೌಂಡ್. ಇಫ್ ಯು ಥಿಂಕ್ ಯು ಆರ್ ಫ್ರೀ, ಯು ಆರ್ ಫ್ರೀ. ಯಾ ಮತಿ ಸಾ ಗತಿರ್ಬಹುದು. ನೀನೇನ್ ಅನ್ಕೊಂಡ್ರೆ ಅದು ಅಂತ ಅಷ್ಟಾವಕರ ಮಹರ್ಷಿಗಳು ಹೇಳ್ತಾರೆ. ಯಾ ಮತಿ ಸಾ ಗತಿರ್ಬಹುದು, ನೀ ಏನ್ ಅನ್ಕೊಂಡ್ರೆ ಅದು. ಸೊ ಇಲ್ಲ ಅಂದ್ರೆ ಇಲ್ಲಿ ಇದ್ಕೊಂಡು ಅಳೋದು, ಕೂಗೋದು, ಮಾಡೋದು ಎಲ್ಲ ಮಾಡಿ, ಕೂಗಾಟ ಮಾಡಿ, ಇದೊಂದು ಇಮ್ಯಾಜಿನೇಷನ್ ಹೇಳ್ತಾ ಇದ್ದಾರೆ. ಇದು ನಿನ್ನ ಪ್ರಕೃತಿ ಅಲ್ಲ. ದುಃಖದಲ್ಲಿದೆಯಾ, ಆ ದುಃಖದಲ್ಲಿ ಇರೋದು ಕೂಡ ನಿನ್ನ ಪ್ರಕೃತಿ ಅಲ್ಲ. ದುಃಖ ಎಲ್ಲಿದೆ? ಅದು ಮೇಲ್ಮೈಯಲ್ಲಿದೆ. ಒಳಗೆ ಹೋಗ್ತಾ 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 ಆನಂದ, ನಿನ್ನ ಒಳಗಡೆ ಹೋಗ್ತಾ ಹೋಗ್ತಾ ಆನಂದ. ದುಃಖ ಎಲ್ಲಿದೆ ಅಂದ್ರೆ ದ್ವೈತದಲ್ಲಿ ದುಃಖ ಇದೆ. ಒಳಗೆ ಹೋಗ್ತಾ ಹೋಗ್ತಾ ದ್ವೈತವನ್ನು ಬಿಡ್ತಾ ಬಿಡ್ತಾ ನಿನ್ನ ಆತ್ಮನ ಕಡೆಗೆ ಪ್ರಯಾಣ ಮಾಡ್ತಾ ಆನಂದ ಅನ್ನೋದು ನಿನ್ನ ಸ್ರೋತ, ನಿನ್ನ ಮೂಲದಲ್ಲಿದೆ ಅಂತ ಹೇಳಿ. ಕಲ್ಪನಾ ಮಾತ್ರ ಮೇವೈತತ್. ಇದೆಲ್ಲ ನಿನ್ನ ಇಮ್ಯಾಜಿನೇಷನ್ ಅಂತ ಹೇಳ್ಬಿಟ್ರು. ಸೂಪರ್ ಇಂಪೋಸಿಷನ್ ಇಮ್ಯಾಜಿನೇಷನ್. ಕಿಮ್ಮೆ ಕಾರ್ಯಂ ಚಿದಾತ್ಮನ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಜನರು ಓಡೋಗ್ಬೇಕು ಅಂತ, ಸಾಕಪ್ಪ ಎಲ್ಲ ಬಿಟ್ಟು ಕಾಡಲ್ಲಿ ಹೋಗಿ ಸೇರ್ಕೊಂಡ್ಬಿಡೋಣ. ಕಾಡಲ್ಲಿ ಹೋದ್ರೆ ಇಡ್ತಾರ? ಇಲ್ಲಾದ್ರೆ ಪಾಪ ಮನೆಯಲ್ಲಿ ಮೇಡಮ್ 2 ಹೊತ್ತು ಊಟ ಹಾಕಿ ಏನೋ ಬೈಕೊಂಡು ಏನೋ ಮಾಡಿ ಅವ್ರು ಅಡಿಗೆ ಮಾಡಾಕ್ತಾ ಇರ್ತಾರೆ. ಇಲ್ಲಿ 2 ಹೊತ್ತು ಏನೋ. ಇಲ್ಲಿ ನೋಡಿದ್ರೆ ಅವರು ನಾವು ಕಾಡು ಕೊಟ್ಟೋಗ್ತೀನಿ, ಈ ಜನರೆಲ್ಲ ನಂಗೆ ರೋಸ್ ಹೋಗ್ಬಿಟ್ಟಿದ್ದಾರೆ ಈ ಜನರ ಮಧ್ಯೆ ಅಂತ. ಕೆಲವ್ರಿಗೆ ಜನ ಅಂದ್ರೆ ಇಷ್ಟ ಆಗಲ್ಲ. ಸ್ವಲ್ಪ ಕಾಡಲ್ಲಿ ಓಡೋದ್ರೆ ಯಾರು ಇರ್ತಾರಲ್ಲಿ? ತಿರ್ಗಾ ಮತ್ತೆ ಜನರು ಬೇಕು ಅಂತ ಓಡ್ ಬರೋದು ವಾಪಸ್. ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದ್ಮೇಲೆ ಯಾರಪ್ಪ ನೋಡ್ತಾರೆ? ಕಾಡ್ಗೆ ಹೋಗಿ ನಾಡನ್ ತಲೆಯಲ್ಲಿ ಇಟ್ಕೊಳ್ತೀಯ, ನಾಡಲ್ಲಿ ಇದ್ದಾಗ ಕಾಡನ್ ತಲೆಯಲ್ಲಿ ಇಟ್ಕೊಳ್ತೀಯ. ಈ ಊರಲ್ಲಿ ಇದ್ದಾಗ ಕಾಡನ್ ತಲೆಯಲ್ಲಿ ಇಟ್ಕೊಳ್ಳೋದು ಏನು, ಕಾಡ್ಗೆ ಹೋದ್ಮೇಲೆ ಊರನ್ನ ತಲೆಯಲ್ಲಿ ಇಟ್ಕೊಳ್ಳೋದು. ಇವೆಲ್ಲ ಮನಸ್ಸಿನಲ್ಲಿ ಬಂದು ದೀಸ್ ಟೆಂಡೆನ್ಸೀಸ್ ರೈಸ್ ಅಂಡ್ ಫಾಲ್ ಇನ್ ಅಸ್, ನಮ್ಮೊಳಗೆ ಬಂದು ಹೋಗ್ತಾ ಇರತ್ತೆ. ಯಾರು ಮನುಷ್ಯರ ಜೊತೆ ಇರಕ್ಕೆ ಇಷ್ಟ ಇಲ್ಲ, ಹಂಗಂತ ಒಬ್ಬನೇ ಇರ್ಬೇಕು ಅಂತಾನೆ ಅದು ಇರೋಕ್ ಆಗೋದಿಲ್ಲ. ಅಕಸ್ಮಾತ್ ಮೌನದಲ್ಲಿ ಇದ್ವಿ ಅನ್ಕೊಳ್ಳಿ, ಅದು ಕೂಡ ಮಾಡೋದಿಲ್ಲ. ಮೌನದಲ್ಲಿದ್ರೆ ಸುಮ್ಮನೆ ಇರ್ತಾರ? ಕೈ ಕಾಲು ಅಲ್ಲಾಡ್ಸೋದು, ಅವ್ರಿಗೆ ಸಿಗ್ನಲ್ ಮಾಡೋದು, ಇವ್ರಿಗೆ SMS ಮಾಡ್ಬೇಕು ಅಂತ ಪ್ರಯತ್ನ ಮಾಡೋದು, ವಾಟ್ಸಪ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡೋದು, ಏನೇನ್ ಕೈ ಎಲ್ಲ ಮಾತೊಂದು ಬಿಟ್ಟು ಇನ್ ಮಿಕ್ಕಿದ ಚೇಷ್ಟೆಗಳೆಲ್ಲ ಮಾಡ್ತಾರೆ. ಮೌನದಲ್ಲಿದ್ದಾಗ ಗಮನಿಸಿ, ಮಾತೊಂದು ಬಿಟ್ಟು ಇನ್ ಮಿಕ್ಕಿದ ಚೇಷ್ಟೆಗಳೆಲ್ಲ ಮಾಡ್ತಾರೆ.
ಎಷ್ಟೋ ಜನ ಕಾಡಿಗೆ ಓಡೋಗಿದ್ದಾರೆ ದೇವರು ಸಿಗ್ಬೇಕು ಅಂತ, ಅವ್ರಿಗೆ ಯಾರಿಗೂ ದೇವ್ರು ಅವ್ರಿಗೆ ಸಿಕ್ಕಿಲ್ಲ. ಇದೊಂದು ಮೂರ್ಖತನದ ಕೆಲಸ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ನಿಜವಾದ ಜ್ಞಾನೋದಯ ಯಾವಾಗತ್ತಂದ್ರೆ ಅವ್ರು ವಾಪಸ್ ಬಂದಾಗ ಅವ್ರಿಗಾಗಿದೆ. ಏನೋ ಜನರ ಮಧ್ಯೆ ಇದ್ರೆ ಏನಂತೆ, ಅವ್ರು ಕೂಡ ಚೈತನ್ಯವೇ, ಅವ್ರು ಕೂಡ ಚೈತನ್ಯ, ಶರೀರ ಬೇರೆ ಅಷ್ಟೇ, ಒಳಗಡೆ ಅದೇ ಚೈತನ್ಯ. ಓಕೆ ಅಂತ ಅರಣ್ಯಮೇವ ಸಂವೃತ್ತಂ. ಓಕೆ, ಹಾಗಂತ ಆ ಕಾಡಲ್ಲಿ ಮರಗಳಿಗೇನು ಜೀವ ಇಲ್ವಾ? ಕೇಳಿಸ್ಕೊತಾ ಇದ್ದೀರಾ? ಮರಗಳಿಗೆ ಜೀವ ಇಲ್ವಾ? ಮರಗಳಿಗೂ ಜೀವ ಇದೆ. ಅದ್ರ ಹತ್ರ ಹೋದ್ರೆ ಅದು ಕೂಡ ಸ್ಪಂದಿಸುತ್ತೆ, ನಮಗೆ ಮರಗಳು ಕೂಡ ಸ್ಪಂದಿಸುತ್ತೆ, ಅದಕ್ಕೂ ಭಾವನೆಗಳಿದೆ ಮರಗಳಿಗೂ ಕೂಡ. ಓಕೆ, ಆ ಒಂದು ವೈಬ್ರೇಷನ್ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಏನೋ ಕೆಲವರು ಕಾಡಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಆ ಮರದ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರ್ಬೇಕು ಅನ್ಸುತ್ತೆ. ಓಕೆ, ಅರಣ್ಯಮೇವ ಸಂವೃತ್ತಂ. ಇನ್ನು ಕೆಲವರಿಗೆ ಏನೋ ಇಲ್ಲೇ ಊರಲ್ಲೇ ಕಾಡ್ತಾರೆ ಇರುತ್ತೆ. ಇವಾಗ ಮನುಷ್ಯರೆಲ್ಲ ಹೆಂಗೆ ಅಂದ್ರೆ, ಕಾಡಲ್ಲಿ ನೀವು ಹುಲಿ, ಸಿಂಹ, ಅದೇನೋ ಬೇರೆ ಬೇರೆ ರೀತಿಯ ಪ್ರಾಣಿಗಳೆಲ್ಲ ಇದೆ ಕಾಡಲ್ಲಿ. ಇಲ್ಲಿ ಆ ಪ್ರಾಣಿಗಳೆಲ್ಲ ಒಂದೇ ಮನುಷ್ಯನ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಒಂದು ಶರೀರದಲ್ಲೇ ಎಲ್ಲಾ ಪ್ರಾಣಿಗಳು ಇದೆ ಇಲ್ಲಿ, ಏನ್ ದೊಡ್ಡ ಡಿಫರೆನ್ಸ್ ಇಲ್ಲ. ಅಟ್ಲೀಸ್ಟ್ ಯು ಕ್ಯಾನ್ ಪ್ರಿಡಿಕ್ಟ್ ವಾಟ್ ದಟ್ ಅನಿಮಲ್ ವಿಲ್ ಡೂ ಅಂತ. ಆ ಪ್ರಾಣಿ ಏನ್ ಮಾಡತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಇದು ಇವನೇನ್ ಮಾಡ್ತಾನೆ ಅಂತ ಗೊತ್ತಾಗಲ್ವಲ್ಲ, ಮನುಷ್ಯ ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ವಲ್ಲ. ಇದು ಇನ್ನ ವಿನೋದವಾಗಿದೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಗೊತ್ತಾಗ್ತಾ ಇದೆಯಲ್ಲ, ಅರಣ್ಯಮೇವ ಸಂವೃತ್ತಂ. ನಾನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ, ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಈ ಪ್ರಪಂಚವನ್ನ ಈ ನನಗೆ ಜವಾಬ್ದಾರಿ ಇದೆ. ನಾನು ಮಹಾರಾಜ ಈ ದೇಶಕ್ಕೆ. ಆ ಸೀಟಲ್ಲಿ ಕುತ್ಕೊಂಡಾಗ ಮಹಾರಾಜನ್ ತರ ಇರ್ತೀನಿ, ಆದ್ರೆ ಒಳಗಡೆ ಶುದ್ಧ ಚೈತನ್ಯ. ಈ ಜ್ಞಾನ ಬಂದ ಮೇಲೆ ನಾನು ಏನು ರಿನೌನ್ಸ್ ಮಾಡಬೇಕಾಗಿಲ್ಲ. ಈ ಸಡನ್ಲಿ ರಿಯಲೈಸ್ಡ್ ದಿಸ್ ಈಸ್ ಬ್ರಹ್ಮಜ್ಞಾನ, ನೋ ಡ್ಯುಯಾಲಿಟಿ. ಎಲ್ಲೂ ಹೋಗ್ಬೇಕಾಗಿಲ್ಲ. ಗುರುಗಳು ಅದೇ ಹೇಳ್ತಾ ಇದ್ದಾರೆ, ನೋ ನೀಡ್ ಆಫ್ ಗೋಯಿಂಗ್ ಎನಿವೇರ್. ಎಲ್ಲೂ ಹೋಗ್ಬೇಕಾಗಿಲ್ಲ, ಇರೋ ಜಾಗದಲ್ಲೇ ಚೈತನ್ಯ. ಕಣ್ಣು ಮುಚ್ಕೊಂಡು ಕೂತ್ಕೋ, ನಿನ್ನೊಳಗ ನೀನು ಶಾಂತನಾಗು. ಆ ಒಳಗಡೆ ಆ ಚಿದ್ರಸ, ದರ್ ಇಸ್ ಎ ಜ್ಯೂಸ್ ಇನ್ ದ ಕಾನ್ಶಿಯಸ್ನೆಸ್, ದಟ್ ಈಸ್ ದ ಬ್ಲಿಸ್. ಅದನ್ನ ಆನಂದಿಸು ಒಳಗಡೆಯಿಂದ. ನೋಡಿ, ಎಲ್ಲೋ ಹೋಗ್ಬೇಕು, ಅಲ್ಲೆಲ್ಲೋ ಹೋದ್ರೆ ಮೋಕ್ಷ. ಇಲ್ಲೆಲ್ಲ ನಾವು ಊರುಗಳಿಗೆಲ್ಲ ಹುಡ್ಕೊಂಡು ಹೋಗ್ತೀವಿ, ಅಲ್ಲೋದ್ರೆ ಮೋಕ್ಷ ಅಂತೆ, ಕಾಶಿಯಲ್ಲಿ ಸತ್ತೋದ್ರೆ ಮೋಕ್ಷ ಅಂತೆ. ಗುರುಗಳು ಅದೇ ಹೇಳ್ತಾರೆ, ವಾರಣಾಸಿ ಅಂದ್ರೆ ಆಗ್ನಚಕ್ರ. ಆಗ್ನಚಕ್ರದ ಮೇಲೆ ನಿನ್ನ ಗಮನ ಇಟ್ಕೊಂಡು, ಇಲ್ಲಿ ಗಮನ ಇಟ್ಕೊಂಡು ಯಾರು ಧ್ಯಾನ ಮಾಡಿ ಕೊನೆಯ ಮೂಮೆಂಟ್ ಅಲ್ಲಿ ಆಗ್ನಚಕ್ರ ಅಥವಾ ಸಹಸ್ರಾರದಲ್ಲಿ ತನ್ನ ಧ್ಯಾನವನ್ನು ಇಟ್ಕೊಂಡು ಯಾರು ಶರೀರ ಬಿಡ್ತಾನೋ ಅವನು ಮತ್ತೆ ವಾಪಸ್ ಬರಬೇಕಾಗಿಲ್ಲ. ವಾರಣಾಸಿ, ಎಲ್ಲಿ 3 ನಾಡಿಗಳು ಬಂದು ಸೇರ್ಕೊಳ್ಳುತ್ತೆ, ಈ ಜಾಗಕ್ಕೆ ವಾರಣಾಸಿ ಅಂತ ಕರೀತಾರೆ. ರಹಸ್ಯಗಳು ಹೇಳಬೇಕು ಅಂದ್ರೆ ಗುರುಗಳೇ ಹೇಳ್ಬೇಕು. ನಾವು ಹೋಗ್ಬೇಕು ವಾರಣಾಸಿಗೆ, ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಇಲ್ಲಿರೋರಿಗೆ. ಇನ್ನು ಮತ್ತೆ ಅದೊಂದು ದೊಡ್ಡ ಇದಾಗತ್ತೆ, ಅದಕ್ಕೆಲ್ಲ ಹೇಳುದು. ವಾರಣಾಸಿಗೆ ಹೋಗ್ಬೇಕು, ಶಿವನ ದರ್ಶನ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಇಲ್ಲ ಅಂತಲ್ಲ. ಬಟ್ ಅದೇನಾದ್ರೂ ಮೋಕ್ಷ ಆಗ್ಬೇಕು ಅಂದ್ರೆ ಈ ಶರೀರದ ಒಳಗಾಗ್ಬೇಕು, ಅಲ್ಲೆಲ್ಲ ಹೋಗಿ ಆಗೋದಲ್ಲ. ಅದು ಆಗ್ಬೇಕು ಅಂದ್ರೆ ಆ ಪರಮಾತ್ಮನ ಗುರುಜಿ ಇದಾರಲ್ಲ, ಗುರುಗಳು ಒಂದು ಆಶೀರ್ವಾದ. ನಮ್ಮ ಸಾಧನೆ ಪ್ರತಿ ದಿವಸ ಶರೀರ ಸ್ವಲ್ಪ ಸ್ವಲ್ಪ ಬಿಡೋದನ್ನ ಕಲ್ತ್ಕೊಬೇಕು ನಾವು. ಒಂದು 20-20 ನಿಮಿಷ ಸಾಧಕ ಯೋಗಿಗಳಾಗಿ ಬಾಳ್ಬೇಕು ನಾವು. ಯೋಗಿ ಅಂದ್ರೆ ಎಲ್ಲ ಬಿಟ್ಟು ಹೋಗೋವನಲ್ಲ, ಗುರುಗಳು ಅದೇ ಹೇಳ್ತಾರೆ. ಈ ಪ್ರಪಂಚದಲ್ಲೂ ಇರಬೇಕು, ಸಾಧನೆನೂ ಮಾಡ್ಕೊಬೇಕು. ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಇವತ್ತಿನ ಅಷ್ಟಾವಕರ ಗೀತೆ ಮುಗೀತು. ನಾಳೆ ಮಿಕ್ಕಿದ್ ನೋಡೋಣ. ಅಲ್ಲಿವರೆಗೂ ಓಂ ನಮಃ ಶಿವಾಯ.